ನಿಧಾನವಾಗಿ ನಿಮ್ಮ ಕೈಗಳಿಡಿಸುತ್ತಾ ಕಣ್ ತೆಗೆದು ಕೈಗಳು ಮಾತ್ರ ನೋಡ್ಕೊಳ್ಬೇಕು, ಆ ಕಡೆ ನೋಡಬಾರ್ದು. ಧ್ಯಾನಕ್ಕೆ ಒಂದ್ಸರಿ ಜೋರಾಗಿ ಚಪ್ಪಲ್ ಹೊಡೆಯೋಣ, ಇನ್ನು ಜೋರಾಗಿ. ಇವತ್ತು ವಿಶೇಷವಾದ ದಿನ ಕೂಡ, ವಿಶೇಷವಾದ ವ್ಯಕ್ತಿ ಕೂಡ ಬಂದಿದ್ದಾರೆ. PMC ಕನ್ನಡ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದೀರಾ? ಎಲ್ಲ ನೋಡ್ತಾ ಇದ್ದೀರಾ? ನೋಡೋರೆಲ್ಲ ಕೈ ಎತ್ತಿರಿ. ಓಕೆ, ಯಾರು ನೋಡ್ತಾ ಇಲ್ಲೋ PMC ಕನ್ನಡ ಚಾನಲ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ನಲ್ಲಿ ಬರುತ್ತೆ. PMC ಕನ್ನಡ ಚಾನಲ್ ಅಂತ ಇದು ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದರೆಲ್ಲ ವಿಡಿಯೋಗಳು ಬರ್ತಾ ಇರ್ತವೆ. ಆ ಒಂದು PMC ಕನ್ನಡ ಚಾನಲಲ್ಲಿ ಮೇನು ಕೆಲಸ ಮಾಡ್ತಕ್ಕಂಥ ನಮ್ಮ ರಾಮು ಸಾರಿಗೆ ಜೋರಾಗಿ ಒಂದು ಸ್ವಲ್ಪ ಕೊಡೋಣ ಪ್ಲೀಸ್ ಸರ್. ಪ್ಲೀಸ್ ಸರ್. ನಾನು ಹೇಳ್ತಾ ಇರ್ತೀನಿ, ಈ ವೇದಿಕೆ ಬರಬೇಕು ಅಂತಂದರೆ ನಾವು ಪ್ರಯತ್ನ ಪಟ್ಟರೂ ಬರೋಕ್ಕಾಗಲ್ಲ. ಆ ಸಮಯ ಪ್ರತಿಯೊಬ್ಬರಿಗೆ ಅವಕಾಶ ಕೊಡುತ್ತೆ. ಈ ಸಭಾಂಗಣ ಬಂದಾಗ ಇಲ್ಲಿ ಆಧ್ಯಾತ್ಮಿಕ ಧ್ಯಾನ ಮಾತ್ರ, ಆಧ್ಯಾತ್ಮಿಕ ಜ್ಞಾನ ಮಾತ್ರ ಕೊಡೋಕ್ಕಾಗೋದು, ಬೇರೆ ಟೈಮಿಗೆ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ 40 ವಾರ ಆದಮೇಲೆ ಸಾರಿಗೆ ಒಂದು ಅವಕಾಶ ಸಿಕ್ಕಿದೆ. ರಿಯಲ್ ಆಗಿ ಎಷ್ಟು ಸಾರಿ ಕೇಳಿದ್ರೆ ಸಹಿತ ಆ ಟೈಮ್ ಇರಲಿಲ್ಲ, ಇವತ್ತು ಅವಕಾಶ ಸಿಕ್ಕಿದೆ. ರಾಮ್ ಸಾರಿಗೆ ಜೋರಾಗಿ ಒಂದು ಸಲ ಚಪ್ಪಲಿ ಹೊಡೆಯೋಣ. ರಿಯಲ್ ಆಗಿ ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ಸೇರೋಕೆ ಕಾರಣಕರ್ತರಾಗಿರುವಂತಹ ಹಾಗೂ ಈ ಒಂದು ಅದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿರುವಂತಹ ಅಪರ ಬುದ್ಧರು, ಮೈತ್ರೇಯ ಬುದ್ಧರಾಗಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ PSSM ಸಹ ಸಂಸ್ಥಾಪಕರಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ ಹೃತ್ಪೂರ್ವಕ ಆತ್ಮ ಪ್ರಣಾಮಗಳು. ಸೊ ಈ ಒಂದು ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ, ಈ ಒಂದು ಸೆಂಟರನ್ನು ಎವ್ರಿ ವೀಕ್ ಪ್ರತಿ ವಾರನೂ ಮಾಸ್ಟರ್ಸ್ನ ಕರೆಸಿ ಅವರ ಒಂದು ಜ್ಞಾನಾನುಭವ ಅಥವಾ ಧ್ಯಾನಾನುಭವಗಳ ಹಂಚಿಕೆಯನ್ನು, ಎಲ್ಲರಿಗೂ ಜ್ಞಾನ ಹಂಚುವ ಕಾರ್ಯಕ್ರಮ ಪ್ಲಸ್ ಅನ್ನದಾನನೂ ಇಲ್ಲಿ ಮಾಡ್ತಾ ಇರುವಂತಹ ಗ್ರೇಟ್ ಮಾಸ್ಟರ್ಸ್ ಮಂಜುನಾಥ್ ಸರ್ ಆಗಿರ್ಬೋದು, ನಾಗರಾಜ್ ಸರ್ ಆಗಿರ್ಬೋದು, ಸುಬ್ಬು ಭಯ್ಯ ಅಥವಾ ನಮಗೆ ಸುಬ್ರಹ್ಮಣ್ಯಂ ಸರ್ ಆಗಿರ್ಬೋದು, ಮಾಸ್ಟರ್ಸ್ ಹತ್ರ ಕೋಆರ್ಡಿನೇಟ್ ಮಾಡ್ತಿರುವಂತಹ ವಿರೂಪಾಕ್ಷ ಸರ್, ಎಲ್ಲ ಆರ್ಗನೈಸರ್ಸ್ಗೂ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಯಾಕಂದರೆ ಇಷ್ಟು ಟೀಮ್ ವರ್ಕ್ ಇರೋದ್ರಿಂದನೇ ಇಷ್ಟು ಚೆನ್ನಾಗಿ ನಡೀತಾ ಇದೆ ಈ ಕ್ಲಾಸಸ್ ಎಲ್ಲ. ಸೊ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ, ನನ್ನ ಹೆಸರು ರಾಮು ಅಂತ. ಈ PSS ಮೂಮೆಂಟ್, ಈ ಒಂದು ಧ್ಯಾನ ಮಾರ್ಗದಲ್ಲಿ ನಾನು ಧ್ಯಾನ ಸಾಧನೆ ಮಾಡ್ತಾ ನನಗೆ ತಿಳಿದಿರುವಂಥ ಅನುಭವಗಳನ್ನು ಇನ್ನೊಬ್ಬರಿಗೆ ಹಂಚ್ತಾ, ಪತ್ರಿಜಿಯವರ ಒಂದು ಜ್ಞಾನ ಸಂದೇಶ ಏನಿದೆ ಮುಖ್ಯವಾಗಿ ಇವಾಗ ಮೀಡಿಯಾ ಮೂಲಕ ಎಲ್ಲರಿಗೂ ತಲುಪಿಸಬೇಕು. ಮುಖ್ಯವಾಗಿ ನಮ್ಮ ಕರ್ನಾಟಕ ಜನಕ್ಕೆಲ್ಲರಿಗೂ, ಎಲ್ಲ ಕನ್ನಡಿಗರಿಗೂ ಈ ಧ್ಯಾನ ಜ್ಞಾನ ಅನ್ನೋದು ಹೋಗಬೇಕು ಅಂತ PMC ಕನ್ನಡ ಚಾನಲಲ್ಲಿ ನಾನು ಒಂದು ವಾಲಂಟಿಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಒಂದು 22 ಇಯರ್ಸಿಂದ ಈ ಧ್ಯಾನವನ್ನು ಮಾಡ್ತಾ ಜೀವನ
ಎಷ್ಟೋ ಆನಂದದಿಂದ ಇದೆ. ಲೈಫಲ್ಲಿ ಎಷ್ಟೋ ಚಾಲೆಂಜಸ್ ಇದೆ, ಎಷ್ಟೋ ಕಷ್ಟಗಳಿದೆ, ಬಟ್ ಯಾವುದು ಕಷ್ಟ ಅನಿಸಲ್ಲ. ಯುವರ್ ಲೈಫ್ ಈಸ್ ಸೋ ಬ್ಯೂಟಿಫುಲ್. ಎಷ್ಟೋ ಎಂಜಾಯ್ ಮಾಡ್ತೀರಾ ನೀವು, ಪ್ರತಿ ಕ್ಷಣವೂ ಒಂದು ಎಂಜಾಯ್ ಆಗಿ ನೀವು ಜೀವಿಸ್ತೀರಾ, ಪ್ರತಿ ಕ್ಷಣವೂ ಆನಂದನೇ ಇರುತ್ತೆ ಮನುಷ್ಯನಿಗೆ. ಸೊ ಅಂತಹ ಒಂದು ಮಾರ್ಗವನ್ನು, ಅಂತಹ ಒಂದು ಜ್ಞಾನವನ್ನು ಪತ್ರಿಜಿಯವರು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ನಾವು ತಿಳಿಸಬೇಕು. ಯಾಕಂದರೆ ಅಂತಹ ಒಂದು ಗ್ರೇಟ್ ಗುರು ನಮಗೆ ಒಂದು ದಾರಿ ತೋರಿಸಿಲ್ಲ ಅಂದರೆ ಇವತ್ತು ನಮ್ಮ ಜೀವನಗಳು ಹಿಂಗೆ ಇರ್ತಿದ್ದಿಲ್ಲ. ನಾನು ಒಂದು ಹಾಸ್ಪಿಟಲಲ್ಲಿ ಎಲ್ಲೋ ಒಂದು ವಾಚ್ಮ್ಯಾನ್ ಕೆಲಸ ಮಾಡ್ಕೊತಿದ್ದವನು. ನಾನು ಇನ್ನು ಓದಲೇಬಾರ್ದು, ಓದೋದು ಬೇಡ, ನನಗೆ ಎಷ್ಟು ಓದಿದ್ರೇನು ಮರೆತು ಹೋಗ್ತಾ ಇದ್ದೆ, ಓದೋದು ಬೇಡ ಅಂತ ಒಂದು ವಾಚ್ಮ್ಯಾನ್ ಆಗಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಅಂಥವು ನಾನು ಒಂದು ಈ ಧ್ಯಾನ ಮಾರ್ಗಕ್ಕೆ ಬಂದು ಇನ್ನು ಓದಲೇಬಾರ್ದು ಅಂದ್ಕೊಂಡಿದ್ದು. ಮತ್ತು ನಾನು ಈ ಸಜ್ಜನ ಸಾಂಗತ್ಯಗಳನ್ನು ಕೇಳ್ತಾ, ಮಾಸ್ತರ್ಗಳ ಅನುಭವಗಳನ್ನು ಕೇಳ್ತಾ, ಪತ್ರಿಜಿಯವರ ಆಡಿಯೋಗಳನ್ನು ಕೇಳ್ತಾ ಅರೆ ಧ್ಯಾನ ಮಾಡಿ ನೋಡೋಣ ಅಂತ ಫಸ್ಟು ನಂಬಿಲ್ಲ. ಬಟ್ ಧ್ಯಾನ ಮಾಡ್ತಾ 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 ಆ ಒಂದು ಧ್ಯಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹೆಚ್ಚಿನ ಸಾಧನೆಯನ್ನು ಮಾಡ್ತಾ 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 ಬಂದಾಗ ಓಕೆ ಮತ್ತೆ ಓದೋಣ, ಓದು ಸ್ಟಾಪ್ ಮಾಡೋದು ಯಾಕೆ, ಈ ಧ್ಯಾನ ನಿಜವಾಗ್ಲೂ ಪವರ್ಫುಲ್ ಆದರೆ ಇನ್ನೊಂದು ಸಲ ಓದಿ ನೋಡೋಣ ಅಂತ ಬೇರೆ ಕಡೆ ನಮ್ಮ ರಿಲೇಟಿವ್ಸ್ ಹತ್ರ ಸಾಲ ಮಾಡಿ ತೊಗೊಂಡು ನಾನು ಕಾಲೇಜಿಗೆ ಜಾಯ್ನ್ ಆಗಿ, ಯಾವಾಗ ನಾನು ಅಂದರೆ ಧ್ಯಾನವನ್ನು ಯಾವಾಗ ಸೀರಿಯಸ್ ಆಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ, ನಾನು ಡಿಪ್ಲೊಮಾ ಕಾಲೇಜಲ್ಲೇ ಅಪ್ ಟು 10th ನನಗೆ ಯಾವತ್ತು ಸೆಕೆಂಡ್ ಕ್ಲಾಸ್ ಅನ್ನೋದು ಬಂದಿಲ್ಲ. ಎಷ್ಟು 6 ಗಂಟೆ 7 ಗಂಟೆ ಓದಿದ್ರೇನು ಸೆಕೆಂಡ್ ಕ್ಲಾಸು ಬಂದಿಲ್ಲ. ಇನ್ನು ಓದಬಾರ್ದು ಅಂದ್ಕೊಂಡು ನಮ್ಮ ಹುಬ್ಬಳ್ಳಿ ಹಾಸ್ಪಿಟಲಲ್ಲಿ ವಾಚ್ಮನ್ನಾಗಿ ಕೆಲಸ ಮಾಡ್ತಿದ್ದೆ. ಬಟ್ ನಮ್ಮ ಫ್ರೆಂಡ್ಸು, ಇಲ್ಲ ರಾಮು ನಾವು ಹೊಸದಾಗಿ ಧ್ಯಾನ ಕಲ್ತಿದ್ದೀವಿ, ಇಲ್ಲಿ ಯಾವುದೋ ಒಂದು ಪಿರಮಿಡ್ ಸಂಸ್ಥೆ ಅನ್ನೋದಿದೆ, ಅಲ್ಲೆಲ್ಲ ಫ್ರೀಯಾಗಿ ಧ್ಯಾನ ಹೇಳ್ಕೊಡ್ತಾರೆ, ₹1 ತೊಗೊಳ್ಳಲ್ಲ, ನೀವು ಯಾವಾಗಾದರೂ ಹೋಗ್ಬೋದು ಧ್ಯಾನಕ್ಕೆ, ಧ್ಯಾನ ಮಾಡ್ಕೊಂಡು ಯಾವಾಗಾದರೂ ಬರ್ಬೋದು, ಏನು ರೂಲ್ಸ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಲ್ಲಿ ಅಂತ ಹೇಳ್ತಾ ಇದ್ದ. ಓಕೆ ಹೋಗಿ ನೋಡಿ ಬರೋಣ ಅಂತ ಮಾಸ್ತರ್ಸ್. ಯಾಕಂದರೆ ನಾನು ಇಲ್ಲಿ ಏನು ಹೇಳಲಿಕ್ಕೆ ಹೊಂಟಿದ್ದೀನಿ ಅಂದರೆ ಸಜ್ಜನ ಸಾಂಗತ್ಯ, ಈ ಶ್ರವಣ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಕೇಳ್ತಾನೆ ಇರಬೇಕು. ಯಾವತ್ತೋ ಒಂದು ದಿನ ಬಹಳಷ್ಟು ಒಂದು ಸೀರಿಯಸ್ನೆಸ್ ಅನ್ನೋದು ಧ್ಯಾನದ ಮೇಲೆ ಬರುತ್ತೆ ನಮಗೆ. ಅಷ್ಟು ಒಂದು ಸಾಧನೆಯನ್ನು ಬಹಳ ಸೀರಿಯಸ್ ಆಗಿ ತೊಗೊಂಡು ಮಾಡ್ತೀವಿ ನಾವು. ಸೊ ಅದಕ್ಕೆ ಪತ್ರಿಜಿಯವರು ಒಂದು ಇಂಟರ್ವ್ಯೂಯಲ್ಲಿ ಕೇಳಿದರು ಪತ್ರಿಜಿಯವ್ರನ್ನ, ಸರ್ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇವು 3 ಇವೆ ಅಲ್ಲ, ಫಸ್ಟು ಯಾವುದು ಮಾಡಬೇಕು, ಹೆಚ್ಚಿನ ಪ್ರಾಮುಖ್ಯತೆಯನ್ನು ಎದಕ್ಕೆ ಕೊಡ್ತೀರಿ ನೀವು ಅಂತ ಹೇಳಿದಾಗ ಪತ್ರಿಜಿಯವರು ಏನು ಹೇಳಿದ್ರು ಅಂದರೆ, ಫಸ್ಟು ನೀನು ಸಜ್ಜನ ಸಾಂಗತ್ಯ ಮಾಡು, ಎಲ್ಲರ ಸಜ್ಜನರ ಜೊತೆ ಸೇರು, ಎಲ್ಲರೂ ಅನುಭವಗಳನ್ನು ಕೇಳು. ಧ್ಯಾನದಿಂದ ಹಂಗಾಗ್ತಾ ಇದೆ, ಅವ್ರಿಗೆ ಹಿಂಗಾಯಿತು, ಇವ್ರಿಗೆ ಎಷ್ಟು ಚೆನ್ನಾಗಾಯಿತು, ಅವ್ರಿಗೂ ಅನಾರೋಗ್ಯ ಸಮಸ್ಯೆ ಇತ್ತು ಅದು ಹೋಯಿತು, ಹಣಕಾಸಿನ ಸಮಸ್ಯೆ ಇತ್ತು ಅವ್ರಿಗೆ ಹೋಯಿತು, ಅವರು ಮನುಷ್ಯ ಅಂತ ಹೇಗಿದ್ದಾರೆ, ಈ ಥರ ಎಲ್ಲ ಸಜ್ಜನ ಸಾಂಗತ್ಯವನ್ನು ಮಾಡ್ತಾ ಇದ್ದಾಗ ಆವಾಗ ನಮಗೆ ಧ್ಯಾನ ಮಾಡಬೇಕಪ್ಪ ಅನ್ನೋ ಒಂದು ಆಸೆ ಹುಟ್ಟುತ್ತೆ. ಆವಾಗ ಧ್ಯಾನವನ್ನು ಇಷ್ಟದಿಂದ ಸಾಧನೆ ಮಾಡಿದಾಗ ನಿಮ್ಮ ಆಲೋಚನೆ ಎಲ್ಲ ಶೂನ್ಯ ಆಗಿ, ನಿಮ್ಮ ಮೈಂಡ್ ಎಲ್ಲ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವ್ ಆಗಿ ನಿಮ್ಮ ಮೈಂಡು ಶೂನ್ಯ ಆದಾಗ ಆವಾಗ ಸ್ವಾಧ್ಯಾಯ ಮಾಡಬೇಕು. ಸೊ ಅದಕ್ಕೆ ನಾವೆಲ್ಲ ಇವಾಗ ಈ ಮಾಸ್ತರ್ಸ್ ಎಲ್ಲ ಅವ್ರು ಏನು ಮಾಡ್ತಿದ್ದಾರೆ, ಪ್ರತಿ ಮಂಗಳವಾರ ಪ್ರತಿ ಶನಿವಾರ ಮಾಸ್ತರ್ಸ್ನೆಲ್ಲ ಕರೆಸ್ತಾ ಇದ್ದಾರೆ. ಎಲ್ಲರನ್ನೂ ಕರೆಸಿ ಇಲ್ಲಿ ಕ್ಲಾಸಸ್ ಎಲ್ಲ ಯಾಕೆ ಅರೇಂಜ್ ಮಾಡ್ತಿದ್ದಾರೆ ಅಂದರೆ ನಾವೆಲ್ಲ ಚೆನ್ನಾಗಿ ಕೇಳಬೇಕು, ಇಲ್ಲಿ ಶ್ರವಣ ಕೇಳಬೇಕು, ಮನನ ಬಿಟ್ಟು ನಾವು ಎಷ್ಟೋ ಒಂದು ಕಾನ್ಸಂಟ್ರೇಷನಿಂದ ಕೇಳಿ, ಶ್ರದ್ಧೆಯಿಂದ ಕೇಳಿ, ಅದನ್ನು ನಾವು ಅಭ್ಯಾಸ ಮಾಡಿದಾಗ ನಮ್ಮ ಜೀವನ ಬದಲಾಗುತ್ತೆ. ನಾವು ಎಷ್ಟೇ ಒಂದು ಇಲ್ಲಿ ಕೇಳಿದ್ರೇನೋ, ಪ್ರತಿದಿನ ಮಾಸ್ತರ್ಸ್ ಹೇಳಿದ್ದನ್ನ ಒಂದು ಸೈಡ್ ಕೇಳಿ ಇನ್ನೊಂದು ಸೈಡ್ ಬಿಡ್ತಾ ಇದ್ದೀವಿ ಅಂದರೆ ಜಸ್ಟ್ ಶ್ರವಣಾನಂದ ಸಿಗುತ್ತೆ ನಿಮಗೆ ಅಷ್ಟೇ ಹೊರತು ಬ್ರಹ್ಮಾನಂದ ಅನ್ನೋದು ಸಿಗಲ್ಲ. ಓಕೆ, ಶ್ರವಣಾನಂದ ಅಂದರೆ ನಾವು ಏನು ಕೇಳ್ತೀವಿ ಕೇಳಲಿಕ್ಕೆ ಆರಾಮಾಗಿ ಅನಿಸುತ್ತೆ ನಿಮಗೆ, ಒಳ್ಳೊಳ್ಳೆ ಕಾನ್ಸೆಪ್ಟ್ಸು, ಒಳ್ಳೊಳ್ಳೆ ಮಾಸ್ತರ್ಸು, ಒಳ್ಳೊಳ್ಳೆ ಜ್ಞಾನ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಅದು ನಿಮ್ಮ ಜ್ಞಾನ ಆಗಲ್ಲ. ಸೊ ಯಾವಾಗ ನಾವೆಲ್ಲ ಎಷ್ಟು ಕೇಳ್ತೀವಿ, ಕೇಳಿದ್ದನ್ನೆಲ್ಲ ಆಚರಣೆಯಲ್ಲಿ ಇಟ್ಟಾಗ ಅವು ನಮ್ಮ ಅನುಭವಕ್ಕೆ ಬರುತ್ತೆ, ಅದು ಜ್ಞಾನ ಆಗುತ್ತೆ. ಆ ಜ್ಞಾನದಿಂದ ನಮ್ಮ ಜೀವನ ತುಂಬ ಅಂದರೆ ತುಂಬ ಬದಲಾಗುತ್ತೆ. ಸೊ ಆ ಥರ ನಂದು ಜೀವನ ಹಾಗೆ ಇತ್ತು. ಬಹಳ ಒಂದು ಅಜ್ಞಾನ. ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಮಾಂಸಾಹಾರಿ ಕುಟುಂಬ ನಮ್ಮದೆಲ್ಲ, ವಾರಕ್ಕೆ 2 ಸಲ ಮಾಂಸ ತಿನ್ನೋದು ನಾನು. ನಮ್ಮ ಮನೆಯಲ್ಲಿ ಕಂಪ್ಲೀಟ್ ಅಂದರೆ ಮಾಂಸಾಹಾರಿ ಕುಟುಂಬ ಆಗಿತ್ತು. ಬಟ್ ಯಾವಾಗ ಫಸ್ಟ್ ಡೇನ ಯಾವಾಗ ಧ್ಯಾನಕ್ಕೆ ಬಂದೆ, ಒಂದು ಲೈಬ್ರರಿ ಇತ್ತು, ನಮ್ಮ ಇಲ್ಲಿದೆಯಲ್ಲ ಲೈಬ್ರರಿ ರ್ಯಾಕ್ ಇದೆಯಲ್ಲ, ಬುಕ್ ರ್ಯಾಕು ಸೇಮ್ ಅದೇ ಥರ ಬಳ್ಳಾರಿಯಲ್ಲಿತ್ತು, ಪತಾಂಜಲಿ ಪಿರಮಿಡಲ್ಲಿ ಒಂದು ಲೈಬ್ರರಿ. ಧ್ಯಾನ ಹೇಳ್ಕೊಟ್ರು ಅವರು, ಧ್ಯಾನ ಹೆಂಗೆ ಮಾಡಬೇಕು ಅಂತ ಕೇಳಿದಾಗ ಧ್ಯಾನ ಹೇಳ್ಕೊಟ್ರು. ಅವ್ರು ಹೇಳಿದರು, ಇಲ್ಲಿ ಬುಕ್ಸ್ ಎಲ್ಲ ಇದೆ, ಧ್ಯಾನಕ್ಕೆ ಸಂಬಂಧಪಟ್ಟ ಬುಕ್ಸು, ನೀನು ಬೇಕಾದರೆ ಬುಕ್ಸ್ ಓದ್ಬೋದು ಅಂತ ಹೇಳಿದರು ಅವರು. ಓಕೆ ಅಂತೇಳಿ ಒಂದು ಜಸ್ಟು ರ್ಯಾಂಡಮ್ ಆಗಿ ಒಂದು ಬುಕ್ ತೊಗೊಂಡೆ. ಆ ಬುಕ್ ಹೆಸರು ಧ್ಯಾನಂ ಶರಣಂ ಗಚ್ಚಾಮಿ ಅಂತ ಇತ್ತು. ಓಕೆ, ನಾನು ತೆಲುಗು ಮೀಡಿಯಮ್, ಅದು ತೆಲುಗು ಬುಕ್ಕು. ಜಸ್ಟ್ ಒಂದು ಸಲ ಫ್ಲಿಪ್ ಮಾಡಿದೆ, ಈ ಥರ ಬುಕ್ ತೆಗೆದಾಗ ಅದರಲ್ಲಿ ಜಸ್ಟ್ 2 ಪೇಜಸ್ ಇದ್ದಿದ್ದು. ಒಂದು ಕಡೆ ಮಾಂಸಾಹಾರ ಅಂತಿತ್ತು, ನೆಕ್ಸ್ಟ್ ಇನ್ನೊಂದು ಕಡೆ ಮೊಟ್ಟೆ ಅಂತಿತ್ತು. ಜಸ್ಟ್ 4 ಪೇಜು ಫ್ರಂಟ್ ಟು ಬ್ಯಾಕ್ 4 ಪೇಜು ಓದಿದ್ದಾಗ
ಎಷ್ಟು ಪಾಪ ಮಾಡ್ತಿದ್ದೀನಿ ನಾನು, ಇಷ್ಟು ವರ್ಷ ನಾನು ಮಾಂಸ ತಿಂದು ಎಷ್ಟು ಜೀವಿಗಳನ್ನು ಹಿಂಸೆ ಮಾಡಿ ಎಷ್ಟು ಒಂದು ನೆಗೆಟಿವ್ ಕರ್ಮ ನನ್ನಲ್ಲಿ ಇರುತ್ತೆ ಅನ್ನೋದು ನನಗೆ ಅರ್ಥ ಆಯಿತು. ಅವತ್ತೇ ಇನ್ನು ಮಾಂಸ ಬಿಡಬೇಕು ಅಂತ ಡಿಸಿಷನ್ ತೊಗೊಂಡು ಅವತ್ತೇ ಧ್ಯಾನ ಶುರು ಮಾಡಿ ಮಾಂಸ ನೆಕ್ಸ್ಟ್ ಮೊಟ್ಟೆ ಸಮೇತ ಅವತ್ತಿಂದನೇ ಬಿಟ್ಟೆ ನಾನು ಫಸ್ಟ್ ಡೇಯಿಂದ. ಸೊ ಈ ಥರ ಒಂದೊಂದು ಬದಲಾವಣೆಗಳಾಗ್ತಾ ಆಗ್ತಾ 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 ಎಷ್ಟೋ ಒಂದು ಧ್ಯಾನ ಒಂದು ಸಾಧನೆ. ಮಾಸ್ಟರ್ಸ್ ಎಲ್ಲ ಬರ್ತಾಯಿದ್ರು, ಕೆಲವರಿಗೆ ಮೂರನೇ ಕಣ್ಣು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾಯಿದ್ರು, ಕೆಲವ್ರಿಗೆ ಆಸ್ಟ್ರಲ್ ಬಾಡಿ ಹೇಳ್ತಾಯಿದ್ರು. ಸರ್ ನಾವು ಬೇರೆ ಲೋಕಕ್ಕೆ ಹೋಗಿದ್ವಿ ಅಂತ ಕೆಲವರು ಹೇಳ್ತಾರೆ, ಸರ್ ನಾವು ಬುದ್ಧನ ಹತ್ರ ಕೂತು ಧ್ಯಾನ ಮಾಡಿದ್ವಿ ಅಂತ ಕೆಲವರು ಹೇಳ್ತಾರೆ, ಕೆಲವರು ಸರ್ ನಾವು ಇಲ್ಲಿ ಕೂತ್ಕೊಂಡಾಗ ನಮಗೆ ಸಾಯಿಬಾಬಾ ಕಾಣಿಸಿದ್ರು, ಹಿಂಗೆಲ್ಲ ಹೇಳ್ತಾರೆ. ಇವೆಲ್ಲ ನಿಜನಾ ಅಂತ ಅನಿಸ್ತಿತ್ತು ನನಗೆ. ಇಷ್ಟು ಅಲ್ಲ, ನನಗೆ ಹೆಂಗೆ ಅನಿಸಿತ್ತು ಅಂದರೆ, ದೇವರುಗಳು ನಾವು ಪೂಜೆ ಮಾಡೋ ದೇವರುಗಳು ನಮ್ಮ ಹತ್ರ ಹೆಂಗೆ ಬರ್ತಾರೆ ಧ್ಯಾನದಲ್ಲಿ ಕೂತ್ಕೊಂಡು, ಇವ್ರು ಇಷ್ಟು ಸುಳ್ಳು ಹೇಳ್ತಾರಲ್ಲ ಅಂತ ನನಗೆ ಲೈವ್ ಆಗಿ ಅನಿಸ್ಬಿಡ್ತಿತ್ತು. ಇಷ್ಟು ಇವ್ರು ಹೇಳ್ತಾರೆ, ಅದಕ್ಕೆ ಚಪ್ಪಾಳೆ ಹೊಡೆಯೋದು, ಇಷ್ಟು ಏನಿದೆಲ್ಲ ಅನಿಸ್ಬಿಡುತ್ತೆ ನನಗೆ. ಬಟ್ ಆದರೂ ಕೆಲವರೊಂದು ಅನುಭವಗಳನ್ನು ಕೇಳಿದಾಗ ಅವ್ರಿಗೆ ನಮಗೆ ಅನುಭವ ಇಲ್ಲ ಅಂದ್ರೇನು ಆ ಮಾಸ್ತರ್ ಹೇಳಬೇಕಾದ್ರೆ ಅವರ ಒಂದು ಇಂಟೆನ್ಸಿಟಿ ನಾವು ನೋಡಿ ನಮ್ಗೆ ಅನಿಸ್ಬಿಡುತ್ತೆ, ಎಸ್ ಮೇ ಬಿ ಇವ್ರು ಹೇಳೋದು ಕರೆಕ್ಟ್ ಇರ್ಬೋದು ಅಂತ. ಆ ಥರ ಒಂದು ಸೀರಿಯಸ್ನೆಸ್ ಮಾಸ್ತರ್ಸು ಬಂದು ಹೇಳ್ತಾಯಿದ್ರು. ನನಗೂ ಅನಿಸ್ತಾ ಇತ್ತು, ಮೇ ಬಿ ಇಷ್ಟು ಅನುಭವಗಳೆಲ್ಲ ಆಗ್ತಾಯಿದೆ ಅಂದರೆ ನಾನು ಯಾಕೆ ಧ್ಯಾನ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಮಾಡಬಾರ್ದು ಅಂತ ಸಿನ್ಸಿಯರಾಗಿ ನಾನು ಪ್ರತಿದಿನ 3 ಗಂಟೆ 4 ಗಂಟೆ ಬರ್ತಾ ಅದು 6 ಗಂಟೆ, ಸಂಡೇ ಬಂದರೆ 12 ಗಂಟೆ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡ್ತಾಯಿದ್ದೆ. ಸೊ ಯಾವಾಗಿನ ನಾನು ಧ್ಯಾನ ಮಾಡ್ತಾ 10th ಒಳ್ಳೆ ಪರ್ಸೆಂಟೇಜ್ ಬಂದಿಲ್ಲ. ನೆಕ್ಸ್ಟ್ ಮತ್ತೆ ಡಿಪ್ಲೊಮಾ ತೊಗೊಂಡೆ. 10th ಓದಿದ್ದು ನಾನು ಕನ್ನಡ ಮೀಡಿಯಮ್, ಡಿಪ್ಲೊಮಾ ಇಂಗ್ಲೀಷ್ ಮೀಡಿಯಮ್, ಅದು 13 ಸಬ್ಜೆಕ್ಟ್ಸು. ಬಟ್ ಆದರೂ ಧ್ಯಾನ ಸಿನ್ಸಿಯರಾಗಿ ಮಾಡ್ತಾಯಿದ್ದೆ. ಯಾವಾಗ ಧ್ಯಾನ ಮಾಡ್ತಾ ನಾನು ಡಿಪ್ಲೊಮಾ ಕಂಟಿನ್ಯೂ ಮಾಡಿದ್ನೋ ನನಗೆ ಫಸ್ಟ್ ಸೆಮಿಸ್ಟರಲ್ಲೇ 76% ಬಂತು, ಡಿಸ್ಟ್ರಿಕ್ಟ್ ಫಸ್ಟ್ ಬಂತು. ಆವಾಗ ಒಂದು ಧ್ಯಾನದ ಒಂದು ಇಂಪಾರ್ಟೆನ್ಸ್ ನನಗೆ ಗೊತ್ತಾಯಿತು. ಧ್ಯಾನ ಮಾಡಿದಾಗ ತುಂಬ ಒಂದು ಏಕಾಗ್ರತೆ, ನೆನಪಿನ ಶಕ್ತಿ ಅನ್ನೋದು ಬರುತ್ತೆ ಅಂತ. ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಬರೆದೆ, ಮತ್ತೆ ಡಿಸ್ಟ್ರಿಕ್ಟ್ ಫಸ್ಟ್ ಬಂತು. ಪ್ರತಿ ಸೆಮಿಸ್ಟರ್ ನಂದು ಡಿಸ್ಟ್ರಿಕ್ಟ್ ಫಸ್ಟ್ ಬಂತು. ಆಮೇಲೆ ನಂದು ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗ್ ಫ್ರೀ ಸೀಟ್ ಪಡೆದೆ. ಮತ್ತು ಇವತ್ತು ಇಂಜಿನಿಯರಿಂಗ್ ಆದಮೇಲೆ ಬ್ಯಾಂಗ್ಳೂರಲ್ಲಿ ಒಂದು ಟಾಪ್ ಮೋಸ್ಟ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಅಂದರೆ ಒಂದು ಹಾಸ್ಪಿಟಲಲ್ಲಿ ವಾಚ್ಮ್ಯಾನ್ ಆಗಿ ಇರಬೇಕಾದಂಥ ನಾನು ಇವತ್ತು ನಿಮ್ಮ ಮುಂದೆ ಕೂತು ಮಾತಾಡ್ತಿದ್ದೀನಿ ಅಂದರೆ ಅದು ಕೇವಲ ಧ್ಯಾನ, ಆಧ್ಯಾತ್ಮಿಕತೆ, ಪತ್ರಿಜಿಯವರು ಕೊಟ್ಟಿರುವಂತಹ ಒಂದು ಮಾರ್ಗ. ಯಾಕಂದರೆ ಅಂತಹ ಒಂದು ಉನ್ನತ ಮಾರ್ಗ ನಮ್ಮ ಹತ್ರ ಇದೆ. ಅದನ್ನು ನಾವು ಸ್ಟ್ರಿಕ್ಟಾಗಿ ತೊಗೊಂಡು ನಾವು ಪಾಲನೆ ಮಾಡಿದಾಗ ನಮ್ಮ ಜೀವನ ಎಷ್ಟು ಅಂದರೆ ಎಷ್ಟು ಸುಂದರವಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ ನಮ್ಮ ಜೀವನ. ನಮ್ಮ ತಾಯಿಯವ್ರಿಗಿತ್ತೆ, ನಮ್ಮ ಮದರ್ಗೆ ಮೈಗ್ರೇನ್ ತಲೆನೋವಿತ್ತು. ಆಲ್ಮೋಸ್ಟ್ ಒಂದು 25 ವರ್ಷದಿಂದ ಮೈಗ್ರೇನ್ ತಲೆನೋವಿತ್ತು ಅವರಿಗೆ. ಎಲ್ಲ ಡಾಕ್ಟರ್ಸ್ ಹತ್ರ ಹೋದ್ವಿ, ಎಲ್ಲ ಹಾಸ್ಪಿಟಲ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿ ಹೋದ್ರೇನೋ ಅವ್ರಿಗೆ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಕೆಲವು ಗಂಟೆಗಳು ಕಡಿಮೆ ಆಗ್ತಿತ್ತು ತಲೆನೋವು, ಮತ್ತೆ ತಲೆನೋವು ಬರ್ತಾಯಿತ್ತು. ಸೊ ಇಷ್ಟು ಒಂದು ವರ್ಷಗಳು, ಒಂದು ದಿನ ಬಿಟ್ಟು ಒಂದು ದಿನ ರಾತ್ರಿ ತಲೆನೋವು ಬಂದರೆ ಅಳ್ತಾ ಇದ್ರು ಅವರು, ಅಷ್ಟು ತಲೆನೋವಿತ್ತು. ಯಾವಾಗ ನಾನು ಧ್ಯಾನ ಮಾಡಿ ಒಳ್ಳೆ ಪರ್ಸೆಂಟೇಜ್ ನನಗೆ ಬಂತು, ನನಗೆ ಧ್ಯಾನ ಅನುಭವ ಆಯಿತು, ಆವಾಗ ನಾನು ಇಮ್ಮಿಡಿಯೇಟ್ಲಿ ನಮ್ಮ ಮದರ್ಗೆ ಹೇಳಿದೆ, ನಾನು ಅಮ್ಮ ನೀನು ಮಾಂಸ ಬಿಡು, ಧ್ಯಾನ ಮಾಡುವಂತ. ಅರೆ ಇವನೇ ನನ್ನ ಮಗನೇ ಬಿಟ್ಟಿದ್ದಾನೆ ಮಾಂಸ ತಿನ್ನೋದು, ನಾನು ಯಾಕೆ ಬಿಡಬಾರ್ದು ಅಂತ ನಮ್ಮಮ್ಮ ಮಾಂಸವನ್ನು ಬಿಟ್ಟು ಅವರು ಧ್ಯಾನ ಮಾಡಿದ್ರು. ಪ್ರತಿದಿನ 3 ಗಂಟೆ ಧ್ಯಾನ ಮಾಡ್ತಾ ಬಂದರು. 3 ತಿಂಗಳಲ್ಲಿ ಅವ್ರಿಗಿರುವಂತಹ ಮೈಗ್ರೇನ್ ಕಂಪ್ಲೀಟ್ ಆಗೋಯಿತು. ಅಂದರೆ ಧ್ಯಾನ ಅನ್ನುವುದು ನಮಗೆ ಸರ್ವರೋಗ ನಿವಾರಣೆ ಅಂತ ಹೇಳ್ತಾರೆ. ಯಾವುದೇ ಒಂದು ಕಾಯಿಲೆ ಇದ್ರೇನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೋಬೋದು ಈ ಧ್ಯಾನದಿಂದ. ಸೊ ಇಷ್ಟೇ, ಇದು ನಮಗೆ ಓನ್ಲಿ ಕೇವಲ ಆರೋಗ್ಯ ಸಮಸ್ಯೆ ಅಂದರೆ ಅನಾರೋಗ್ಯ ಸಮಸ್ಯೆ ಇರುತ್ತೆ, ನಮ್ಗೆ ಒಳ್ಳೆ ಆರೋಗ್ಯ ಬರುತ್ತೆ, ಕೇವಲ ಮನಃಶಾಂತಿ, ಇದಕ್ಕೋಸ್ಕರ ಧ್ಯಾನ ಇರಬೇಕು. ಬಟ್ ಇದಕ್ಕಿಂತ ನಮ್ಮ ಜೀವನ, ನಮ್ಮ ಒಂದು ಧ್ಯಾನದ ಉದ್ದೇಶ ಏನಾಗಿರಬೇಕು ಅಂದರೆ ನಾವಿಲ್ಲಿ ಯಾಕೆ ಬಂದಿದ್ದೀವಿ, ಈ ಭೂಮಿ ಮೇಲೆ ಯಾಕೆ ಬಂದಿದ್ದೀವಿ, ಯಾವ ಥರ ನಾವು ಜೀವಿಸಬೇಕು ಅನ್ನೋದು ತಿಳ್ಕೊಂಡು ಆ ಒಂದು ಪ್ಲ್ಯಾನ್ ಪ್ರಕಾರ ನಾವು ಜೀವನವನ್ನು ರೂಪಿಸ್ಕೊಂಡಾಗ ಬಹಳ ಬಹಳ ಮೀನಿಂಗ್ಫುಲ್ ಆಗಿರುತ್ತೆ ಲೈಫ್. ಪ್ರತಿ ಕ್ಷಣವೂ ಆನಂದನೇ ಇರುತ್ತೆ. ಮನುಷ್ಯನ ಜೀವನ ನಿಮ್ಮದಾಗಿರ್ಬೋದು, ನಮ್ಮದಾಗಿರ್ಬೋದು, ನಮ್ಮೆಲ್ಲರದು ಆಗಿರ್ಬೋದು. ಮನುಷ್ಯನ ಒಂದು ಜೀವನದ ಉದ್ದೇಶ ಏನು, ಭೂಮಿ ಮೇಲಿರುವಂತಹ ಎಲ್ಲ ಮನುಷ್ಯರ ಜೀವನ ಉದ್ದೇಶ ಏನು ಅಂತ ಪ್ರಶ್ನೆ ಹಾಕ್ಕೊಂಡಾಗ ಎಲ್ಲ ಒಂದು ಋಷಿಗಳು, ಯೋಗಿಗಳು, ಮುನಿಗಳು, ಮಹರ್ಷಿಗಳು, ಯೋಗೀಶ್ವರರೆಲ್ಲ ಅವರು ಧ್ಯಾನ ಸಾಧನೆ ಮಾಡಿ ಎಷ್ಟೋ ಒಂದು ಚರ್ಚೆಯನ್ನು ಮಾಡಿ ಎಷ್ಟೋ ಒಂದು ರಿಸರ್ಚ್ ಮಾಡಿ ಅವ್ರು ತಿಳ್ಕೊಂಡಿರುವ ಒಂದು ಆನ್ಸರ್ ಏನು ಅಂದರೆ, ಮನುಷ್ಯ ಭೂಮಿ ಮೇಲೆ ಇರೋದು ಕಾರಣ ಏನಂದರೆ ಪ್ರತಿ ಕ್ಷಣ ಆನಂದವಾಗಿ ಜೀವಿಸಲಿಕ್ಕೆ ಮನುಷ್ಯನ ಜೀವನ ಇರೋದು. ಬಟ್ ನಾವು ಪ್ರತಿ ಕ್ಷಣ ಆನಂದವಾಗಿ ಇದೀವ? ನಾವು ಇಲ್ಲ, ದುಃಖ. ಸೊ
ಅನಾರೋಗ್ಯ ಇದ್ದರೆ ನಮಗೆ ದುಃಖ, ನಾವು ಇಷ್ಟಪಟ್ಟಿದ್ದು ನಮಗೆ ಬಂದಿಲ್ಲ ಅಂದರೆ ದುಃಖ, ಫ್ಯಾಮಿಲಿಯಲ್ಲಿ ವೈಫು ಹೇಳಿದ್ದು ಹಸ್ಬೆಂಡ್ ಕೇಳಿಲ್ಲ ಅಂದರೆ ದುಃಖ, ಅಥವಾ ಹಸ್ಬೆಂಡ್ ಹೇಳಿದ್ದು ವೈಫ್ ಕೇಳಿಲ್ಲ ಅಂದರೆ ದುಃಖ, ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ ಅಂದರೆ ದುಃಖ, ಆಸೆ ಪಟ್ಟಿದ್ದು ನಮಗೆ ಬಂದಿಲ್ಲ ಅಂದರೆ ದುಃಖ, ಅಥವಾ ನಮ್ಗೆ ಇಷ್ಟ ಇರಲ್ಲ ಕೆಲವು ಅಂಥವು ನಮ್ಮ ಹತ್ರ ಇದ್ದರೇನೂ ನಮಗೆ ದುಃಖ. ಸೊ ಯಾವುದೇ ಒಂದು ಕಾರಣ ಎಲ್ಲರಿಗೂ ಒಂದಿಲ್ಲ ಒಂದು ಥರ ಒಂದು ದುಃಖ ಅನ್ನೋದು ಇದ್ದೇ ಇದೆ. ಈ ದುಃಖದಿಂದ ಹೆಂಗೆ ಹೊರಗಡೆ ಬರಬೇಕು ಅನ್ನೋದು ಮತ್ತೆ ಅವರು ರಿಸರ್ಚ್ ಮಾಡ್ತಾ ಹೋದರು. ಮಾನವನ ಅಂತಿಮ ಲಕ್ಷಣ ಏನು ಅಂದರೆ ಪ್ರತಿ ಕ್ಷಣ ಆನಂದವಾಗಿರುವುದೇ. ಪ್ರತಿಯೊಬ್ಬರು ಆನಂದವಾಗಿ ಜೀವಿಸಬೇಕು. ಬಟ್ ಯಾರೂ ಆನಂದವಾಗಿಲ್ಲ. ಅದಕ್ಕೆ ಬುದ್ಧ ಏನು ಮಾಡ್ದ, ರಾಜಕುಮಾರ ಅವರು ಅರಮನೆಯಲ್ಲಿದ್ದು ಎಲ್ಲನೂ ಇತ್ತು ಅವರಿಗೆ, ಬ್ಯೂಟಿಫುಲ್ ವೈಫ್, ಮಗ, ಒಳ್ಳೆ ಸಾಮ್ರಾಜ್ಯ, ಅರಮನೆ, ಅವರಿಗೆ ಕೆಲಸ ಮಾಡೋರು ಎಷ್ಟೋ ಜನ, ಸಾವಿರಾರು ಜನ ಅವ್ರ ಅರಮನೆಯಲ್ಲಿದ್ದಾರೆ. ಬ್ಯೂಟಿಫುಲ್ ಆಗಿದ್ದಾನೆ, ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಬುದ್ಧ. ಒಂದು ದಿನ ಆ ಒಂದು ಸಾಮ್ರಾಜ್ಯವನ್ನು ಬಿಟ್ಟು, ಅರಮನೆ ಬಿಟ್ಟು ಹೊರಗಡೆ ಬಂದಾಗ ಬುದ್ಧ ಫಸ್ಟ್ ಟೈಮ್ ನೋಡ್ತಾರೆ, ಒಂದು ಸಾವನ್ನು ನೋಡ್ತಾರೆ. ಅಲ್ಲಿವರೆಗೂ ಒಂದು ಹೆಣವನ್ನು ಯಾವತ್ತೂ ನೋಡಿರಲ್ಲ ಬುದ್ಧ. ಅರೆ ಏನು ಹಿಂಗಾಗಿದ್ದಾರೆ ಅಂದರೆ, ಅವರು ಚೆನ್ನ ಅಂತಿರ್ತಾರೆ, ಅವ್ರು ಗಾಡಿ ಓಡಿಸ್ತಾ ಇರ್ತಾರಲ್ಲ ರಥಸಾರಥಿ ಚೆನ್ನ, ಅವ್ರು ಚೆನ್ನ ಹೇಳ್ತಾರೆ, ಸಾವು ನಿಮಗೂ ಬರುತ್ತೆ ನಮಗೂ ಬರುತ್ತೆ ಸ್ವಾಮೀಜಿ, ಎಲ್ಲರೂ ಒಂದಿನ ಎಲ್ಲರೂ ಬಿಡಬೇಕು ಶರೀರವನ್ನು, ಎಲ್ಲ ಸಾಯಬೇಕು ಅಂತ ಹೇಳ್ತಾರೆ. ಓ ಹೌದಾ ಅಂಥೇಳಿ ಮತ್ತೆ ಮುಂದೆ ಹೋಗ್ತಾರೆ. ಆಮೇಲೆ ಮತ್ತೆ ಒಂದು ರೋಗಿಯನ್ನು ನೋಡ್ತಾರೆ, ಆಮೇಲೆ ಮತ್ತೆ ಒಬ್ಬರು ಓಲ್ಡ್ ಏಜ್ ಪರ್ಸನ್, ಮುದುಕನನ್ನು ನೋಡ್ತಾರೆ. ಸೊ ಇವೆಲ್ಲ ನೋಡಿದಾಗ ಬುದ್ಧನಿಗೆ ಫಸ್ಟ್ ಆಫ್ ಆಲ್ ಇವೆಲ್ಲ ಇರುತ್ತೆ ಮನುಷ್ಯನ ಜೀವನದಲ್ಲಿ ಅನ್ನೋದು ಗೊತ್ತಿರಲ್ಲ. ಯಾಕಂದರೆ ಅಷ್ಟು ಕೇರ್ ತಗೊಂಡು, ಅಷ್ಟು ಕೇರ್ಫುಲ್ಲಾಗಿ ಆ ಶುದ್ಧೋಧನ ಅವರ ಒಂದು ತಂದೆ ಆ ಥರ ಬೆಳೆಸಿರ್ತಾರೆ ಅವ್ರನ್ನ, ಬುದ್ಧ ಹೊರಗಡೆ ಬಂದಾಗ ಮನುಷ್ಯನ ಜೀವನದಲ್ಲಿ ಈ ಮುದಿತನ ಇದೆ, ನೆಕ್ಸ್ಟ್ ಮತ್ತೆ ಯಾವತ್ತೂ ಒಂದು ದಿನ ಸಾಯಬೇಕು, ಇಷ್ಟು ಒಂದು ಸಮಸ್ಯೆಗಳಿಂದ ನರಳುತ್ತಾ ಇದ್ದರೆ ಮತ್ತು ಜೀವನದ ಒಂದು ಉದ್ದೇಶ ಏನು? ಆನಂದವಾಗಿರ್ಲಿಕ್ಕೆ ಸಾಧ್ಯವಿಲ್ವಾ ಮನುಷ್ಯ? ಪ್ರತಿದಿನ ನಾವು ಯಾವತ್ತೋ ಒಂದು ದಿನ ನಾವು ಶರೀರವನ್ನು ಬಿಡಲೇಬೇಕು ಅಂತ ಹೇಳಿದಾಗ ಇನ್ನು ಬದುಕಿ ಏನು ಪ್ರಯೋಜನ? ಯಾಕೆ ಬದುಕಬೇಕು, ಯಾಕೆ ಜೀವಿಸಬೇಕು ನಾವು ಅಂತ ಒಂದು ಪ್ರಶ್ನೆಗಳು ಬರುತ್ತೆ. ಆವಾಗ ಆ ಪ್ರಶ್ನೆಗಳಿಗೆ ಮತ್ತೆ ಅವ್ರ ಹುಡುಕಾಟ ಅನ್ನೋದು, ಪರ್ಮನೆಂಟ್ ಆನಂದ ಅಂದರೆ ಏನು, ಸೊ ಈ ಜೀವನದ ಉದ್ದೇಶ ಏನು ಅಂತ ಅರಮನೆಯನ್ನು ಬಿಟ್ಟು ಹೋಗ್ತಾರೆ. ಸೊ ಬುದ್ಧನ ಲೈಫೇ ನಮಗೆ ಒಂದು ರಿಯಲ್ ಎಕ್ಸಾಂಪಲ್ ಆಗಿ ನಮಗಿದೆ. ಅವರ ಅರಮನೆಯನ್ನು ಬಿಟ್ಟು ಎಷ್ಟೋ ಒಂದು ಯೋಗಿಗಳ ಹತ್ರ, ಋಷಿಗಳ ಹತ್ರ, ಮುನಿಗಳ ಹತ್ರ ಸಾಧನೆ ಎಲ್ಲ ಮಾಡಿ ಅವ್ರು ಫೈನಲಿ ಕಂಡುಕೊಂಡಿದ್ದು ಏನು ಅಂದರೆ, ದುಃಖ ಎಲ್ಲ ಕಡೆನೂ ಇದೆ, ಅದನ್ನು ಆಕ್ಸೆಪ್ಟ್ ಮಾಡೋಣ. ನಾವು ಬಹಳ ಧ್ಯಾನ ಮಾಡ್ತೀವಿ ಸರ್, ನಮಗೆ ದುಃಖನೇ ಇರಬಾರ್ದು ಅಂತಲ್ಲ. ಓಕೆ, ನಾವು ಇವಾಗ ಅರಣ್ಯದಲ್ಲಿ ನಡೀತಾ ಇರ್ತೀವಿ, ಕಾಡಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲ ಕಡೆ ಅಲ್ಲಿ ಮುಳ್ಳೆಲ್ಲ ಇರುತ್ತೆ ನಮಗೆ. ಆ ಕಾಡೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಆಗಲ್ಲ ನಮಗೆ, ಚಪ್ಪಲಿ ಹಾಕ್ಕೊಂಡು ಹೋದರೆ ಸಾಕಷ್ಟೇ ನಾವು. ಅದೇ ಥರ ಎಲ್ಲ ಕಡೆಯೂ ದುಃಖ ಇರುತ್ತೆ, ಬಟ್ ನಮ್ಮಲ್ಲಿ ದುಃಖ ಇರಬಾರ್ದು ಅಂದರೆ ಅದಕ್ಕೆ ಸಾಧನೆ ಬೇಕು. ಅದಕ್ಕೆ ಬುದ್ಧ ಹೊರಗಡೆ ಹೋಗಿ ಎಲ್ಲ ಅಬ್ಸರ್ವ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ದುಃಖ ಅನ್ನೋದು ಎಲ್ಲ ಕಡೆಯೂ ಇದೆ, ಅದನ್ನು ಫಸ್ಟ್ ನೋಬಲ್ ಟ್ರೂತ್ ಅಂತ ಕರೀತಾರೆ ಅವರು. ಫಸ್ಟು 4 ಆರ್ಯ ಸತ್ಯಗಳಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಇಸ್ ದುಃಖ ಎಲ್ಲ ಕಡೆ ಇದೆ, ಅದನ್ನು ಆಕ್ಸೆಪ್ಟ್ ಮಾಡಬೇಕು ನಾವು. ಯಾಕೆ ದುಃಖ ಬರ್ತಿದೆ ಅಂದರೆ ಅತಿಯಾದ ಆಸೆ. ನಾವು ಮಿತಿ ಇಲ್ಲ, ನಮಗೆ ಎಷ್ಟು ಬಯಸಬೇಕು ಇನ್ನೊಬ್ಬರಿಂದ ಗೊತ್ತಿಲ್ಲ. ಹಸ್ಬೆಂಡಿಂದ ವೈಫ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬೇಕು ವೈಫ್ ಗೊತ್ತಿಲ್ಲ. ವೈಫನ್ನು ಯಾವ ಥರ ನೋಡ್ಕೋಬೇಕು, ಎಷ್ಟು ಎಕ್ಸ್ಪೆಕ್ಟ್ ಮಾಡಬೇಕು, ನೋ, ಅಷ್ಟು ನಮಗೆ ಆ ಒಂದು ಜ್ಞಾನ, ನಮಗೆ ಸಂಪೂರ್ಣವಾದ ಜ್ಞಾನ ನಮಗಿಲ್ಲ. ಮಕ್ಕಳನ್ನ ಯಾವ ಥರ ಬೆಳೆಸಬೇಕು, ಯಾವಾಗ ಈ ಥರ ಒಂದು ಸರಿಯಾಗಿ ಒಂದು ಜೀವನ ವಿಧಾನ ಯಾವಾಗ ಬರುತ್ತೆ ಮನುಷ್ಯನಿಗೆ ಅಂದರೆ, ಸಂಪೂರ್ಣವಾದ ಒಂದು ಆಧ್ಯಾತ್ಮಿಕ ಜ್ಞಾನ ಇದ್ದಾಗಲೇ ಮಾತ್ರ ನಮಗೆ ಒಂದು ಸಂಪೂರ್ಣವಾದ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ಜೀವನ ಸುಂದರವಾಗಿರುತ್ತೆ ನಮಗೆ. ಸೊ ದುಃಖ ಎಲ್ಲ ಕಡೆ ಇದೆ, ಬಟ್ ದುಃಖಕ್ಕೆ ಮೂಲ ಏನು ಅಂದರೆ ಅತಿ ಆಸೆ. ಎಲ್ಲವನ್ನು ಬಯಸ್ತಾ ಇರ್ತೀವಿ, ನನಗೆ ಅದು ಬೇಕು ಇದು ಬೇಕು ಅಂತ. ಬಂದಿಲ್ಲ ಅಂದರೆ ನಮಗೆ ದುಃಖ ಬರ್ತಾ ಇರುತ್ತೆ. ಆ ಅತಿ ಆಸೆ ಅಥವಾ ವ್ಯಾಮೋಹ ಇದು ಯಾಕೆ ಬರುತ್ತೆ ನಮಗೆ ಅಂದರೆ ಅವಿದ್ಯೆ. ವಿದ್ಯೆ ಇಲ್ಲ ನಮ್ಮ ಹತ್ರ. ವಿದ್ಯೆ ಅಂದರೆ ನಮಗೆ ಇವಾಗ ತಿಳಿದಿರುವಂತಹ ಒಂದು ಪ್ರಾಪಂಚಿಕ ಜ್ಞಾನ ಅಲ್ಲ. ಈ MBBSಗಳು, PhDಗಳು, ಈ MComಗಳು, MSc, ಈ ಸಂಸ್ಕೃತ, ಹಿಂದಿ ಇವೆಲ್ಲ ನಮಗೆ ಬೇಕಾಗಿರೋದು. ವಿದ್ಯೆ ಅಂದರೆ ಆಧ್ಯಾತ್ಮಿಕ ವಿದ್ಯೆ. ಯಾವಾಗ ನಮಗೆ ಆಧ್ಯಾತ್ಮಿಕ ವಿದ್ಯೆ ಅನ್ನೋದು ಇರಲ್ವೋ ನಮಗೆ ಅತಿ ಆಸೆ ಅನ್ನೋದು ಬರ್ತಾ ಇರುತ್ತೆ. ಆ ಅತಿ ಆಸೆಯಿಂದ ನಮಗೆ ದುಃಖ ಅನ್ನೋದು ಬರ್ತಾ ಇರುತ್ತೆ. ಮತ್ತು ಅವಿದ್ಯೆಯಲ್ಲಿ ನಾವೆಲ್ಲ ಇದ್ದೀವಿ. ಮನುಷ್ಯರೆಲ್ಲ ಸರಿಯಲ್ಲದ ಜೀವನ ವಿಧಾನ. ಬಿಕಾಸ್ ನಂದು ಹಂಗೆ ಇತ್ತು ಧ್ಯಾನಕ್ಕಿಂತ ಮೊದಲು. ಮಾಂಸಾಹಾರಿ ಕುಟುಂಬ, ಮಾಂಸ ತಿಂದ್ರೇ ಫುಲ್ ಶಕ್ತಿ ಬರುತ್ತೆ,
ಮಾಂಸ ತಿಂದ್ರೇ ನಾವು ಫುಲ್ಲು, ಇಲ್ಲಾಂದರೆ ಇವಾಗ ಏನು ಊಟ ಸರಿ ಇಲ್ಲ, ರೈಸಲ್ಲಿ ಏನಿಲ್ಲ ತಿನ್ನಬೇಕು, ಹೆಂಗಂದ್ರೆ ಹೆಂಗೆ ಬೆಳೆಸ್ತಾ ಇದ್ದಾರೆ ನಮಗೆ. ಮಾಂಸ ತಿನ್ನೋ ತಪ್ಪು ಅನ್ನೋ ಕಲ್ಪನೆನೂ ನಮಗಿಲ್ಲ. ಆ ಥರ ಒಂದು ಜೀವನ ವಿಧಾನ ಇತ್ತು. ಬಿಕಾಸ್ ಅಪ್ಪ ಅಮ್ಮನೂ ಹಂಗೆ ಇದ್ದಾರೆ, ನಮ್ಮ ತಾತನೂ ಹಂಗೆ ಇದ್ದಾರೆ. ಇದೇ ಸರಿಯಾದ ಲೈಫ್. ಯಾರಿಗೂ ನಾವು ಕೆಟ್ಟದ್ದು ಮಾಡ್ತಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಯಾರಿಗೂ ನಾವು ಏನು ಹಾನಿ ಮಾಡಿಲ್ಲ, ಮಾಂಸ ತಿಂತಿದ್ದೀವಿ, ಆರಾಮಾಗಿದ್ದೀವಿ. ನೋಡಿ ನಮ್ಮ ಅಜ್ಞಾನ ಅನ್ನೋದು ಹೆಂಗಿರುತ್ತೆ. ನಾವು ಸರಿಯಾಗಿದ್ದೀವಿ ಅನ್ಕೊಂತಿರ್ತೀವಿ, ಬಟ್ ಎಷ್ಟೋ ಒಂದು ಹಿಂಸೆ ನಡೀತಾ ಇರುತ್ತೆ ಅಲ್ಲಿ. ಪ್ರಾಣಿ ಹಿಂಸೆ ಮಾಡಿ ಜೀವನ ಮಾಡ್ತಾ ಇದ್ದೇವೆ ನಾವು. ಈ ಸರಿಯಲ್ಲದ ಜೀವನ ವಿಧಾನ ಇದೆ ಮನುಷ್ಯನಿಗೆ. ಈ ಸರಿಯಲ್ಲದ ಜೀವನ ವಿಧಾನ ಇರೋದರಿಂದ ಮನುಷ್ಯನು ದುಃಖದಲ್ಲಿದ್ದಾನೆ. ಯಾಕಂದರೆ ವಿದ್ಯೆ ಅನ್ನೋದಿಲ್ಲ, ಆಧ್ಯಾತ್ಮಿಕ ಜ್ಞಾನ ಅನ್ನೋದಿಲ್ಲ ಮನುಷ್ಯನಿಗೆ. ಈ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇವೆಲ್ಲ ಇಲ್ಲ. ಮತ್ತು ಇವೆಲ್ಲ ಬರಬೇಕು. ಈ ಅವಿದ್ಯೆ ಅನ್ನು ನಾವು ತೆಗೆದಾಕಿ ನಮಗೆ ವಿದ್ಯೆ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಅದಕ್ಕೆ ಅವರು 4th ಪಾಯಿಂಟ್ ಏನು ಹೇಳ್ತಾರೆ, ಅಷ್ಟಾಂಗ ಮಾರ್ಗ ಅಂತ ಹೇಳ್ತಾರೆ. ಅಂದರೆ ಮನುಷ್ಯನಿಗೆ ಸರಿಯಲ್ಲದ ಜೀವನ ವಿಧಾನದಲ್ಲಿದ್ದಾನೆ. ಸರಿಯಾದ ಜೀವನ ವಿಧಾನದಲ್ಲಿದ್ದಾಗ ಮನುಷ್ಯನಿಗೆ ಸಂಪೂರ್ಣವಾದ ಆನಂದ ಸಿಗುತ್ತೆ. ಅಂತಿಮ ಲಕ್ಷ್ಯ, ಮಾನವನ ಒಂದು ಅಂತಿಮ ಲಕ್ಷ್ಯ ಏನು, ಸಂಪೂರ್ಣವಾದ ಆನಂದ. ಅಂತಹ ಒಂದು ಸ್ಥಿತಿಗೆ ಹೋಗಬೇಕು ಅಂದರೆ ಬುದ್ಧ ಏನು ಹೇಳ್ತಾನೆ, ಅಷ್ಟಾಂಗ ಮಾರ್ಗವನ್ನು ಕೊಡ್ತಾನೆ. ಎಷ್ಟೋ ಒಂದು ಸಾಧನೆಯನ್ನು ಮಾಡಿ 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 ಅವರು 4 ಆರ್ಯ ಸತ್ಯಗಳು. ದುಃಖ ಎಲ್ಲ ಕಡೆ ಇದೆ. ದುಃಖ ಯಾಕೆ ಬರುತ್ತೆ ಅಂದರೆ ಅತಿ ಆಸೆಯಿಂದ. ಅತಿ ಆಸೆ ಯಾಕೆ ಬರ್ತಾ ಇದೆ ಅಂದರೆ ಅವಿದ್ಯೆಯಿಂದ. ಈ ಅವಿದ್ಯೆ ಅನ್ನೋದು, ನಾವು ವಿದ್ಯೆಯನ್ನು ಪಡೆದಾಗ ಆ ವಿದ್ಯೆಯನ್ನು ನಾವು ದೂರ ಮಾಡಬಹುದು. ಮತ್ತು ಆ ವಿದ್ಯೆ ಅಂದರೆ ಏನು ಅಂದರೆ, ಆ ವಿದ್ಯೆ ಅನ್ನೋದು ಸರಿಯಾದ ಒಂದು ಜೀವನ ವಿಧಾನ ನಾವು ರೂಪಿಸ್ಕೊಳ್ಳಿಕ್ಕೆ ಅಷ್ಟಾಂಗ ಮಾರ್ಗವನ್ನು ಬುದ್ಧ ಕೊಡ್ತಾರೆ. ಅಂದರೆ 8 ಅಂಗಗಳಿಂದ ಕೂಡಿರುವಂತಹ ಒಂದು ಫಾರ್ಮುಲಾ. ಅಷ್ಟಾಂಗ ಅಂದರೆ 8 ಅಂಗಗಳು. 8 ಪಾಯಿಂಟ್ಸ್ ನಮಗೆ ಬುದ್ಧ ಕೊಡ್ತಾ ಹೋಗ್ತಾರೆ. ಈ 8 ಪಾಯಿಂಟ್ಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಜೀವನ ಬಹಳ ಸುಂದರವಾಗಿರುತ್ತೆ, ಬಹಳ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಬುದ್ಧನನ್ನು ನಾವು ಯಾಕೆ ಅವ್ರನ್ನ ಬುದ್ಧ ಅಂತ ಕರಿತೀವಿ? ಸಿದ್ಧಾರ್ಥನಿಂದ ಅವರು ಬುದ್ಧರು ಹೆಂಗಾದರು ಅಂದ್ರೆ ವಿಶೇಷವಾದ ಬುದ್ಧಿಯನ್ನು ಪಡೆದವರು ಅಂಥವ್ರನ್ನ ನಾವು ಬುದ್ಧ ಅಂತ ಕರಿತೀವಿ. ಮತ್ತು ನಮಗೆಲ್ಲ ಬುದ್ಧಿ ಇಲ್ವಾ ಇವಾಗ ಅಂದರೆ, ಎಸ್, ನಮಗೂ ಇದೆ ಬುದ್ಧಿ. ಯಾರು ಅಪ್ರಬುದ್ಧರು ಯಾರೂ ಇಲ್ಲ ಇಲ್ಲಿ, ಎಲ್ಲರಿಗೂ ಬುದ್ಧಿ ಇದೆ. ಆದರೆ ನನಗೆ 10% ಬುದ್ಧಿ ಇರ್ಬೋದು, ನಿಮಗೆ 20% ಇರ್ಬೋದು, ಅವರಿಗೆ 50% ಇರ್ಬೋದು, ಅವರಿಗೆ 80% ಬುದ್ಧಿ ಇರ್ಬೋದು. ಬುದ್ಧಿಗಳಲ್ಲಿ ಏರುಪೇರು ಇರುತ್ತೆ ಕೆಲವರಿಗೆ. ಬಟ್ ಆದರೂ 100ಕ್ಕೆ 100ರಷ್ಟು ಬುದ್ಧಿ ಇರುವವರನ್ನೇ ಬುದ್ಧರು ಅಂತ ಕರೀತಾರೆ. ಸೊ ಪತ್ರಿಜಿಯವರ ಆಸೆ ಅಥವಾ ಜೀಸಸ್ ಕ್ರೈಸ್ಟ್ ಅಥವಾ ಮೊಹಮ್ಮದ್, ಯಾರೇ ತಗೊಳ್ರಿ ನೀವು, ಋಷಿ ಯೋಗಿಗಳವರ ಒಂದು ಆಸೆ, ಎಲ್ಲರೂ ಬುದ್ಧತ್ವ ಸ್ಥಿತಿಗೆ ಹೋಗಬೇಕು. ಅಂದರೆ ವಿಶೇಷವಾದ ಬುದ್ಧಿಯನ್ನು ಪಡಿಬೇಕು ನಾವು. ಅಂತಹ ಒಂದು ಬುದ್ಧಿಯನ್ನು ಪಡೆದಾಗ ನಾವು ಬುದ್ಧರು ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ಅಲ್ಲಿವರೆಗೆ ನಮ್ಮ ಪ್ರಯಾಣ ಸಾಗಬೇಕು. ನಾವೇನು ಮಾಡ್ತಿದ್ದೀವಿ, ಚೆನ್ನಾಗಿ ಕೇಳ್ತಿದ್ದೀವಿ. ಬಿಕಾಸ್ ನನ್ನ ಜೀವನ ಹಾಗೆ ಇತ್ತು, ಅದಕ್ಕೆ ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ದಿಸ್ ಆಲ್ ಮೈ ಲೈಫ್ ಓನ್ಲಿ. ಎಷ್ಟೋ ಒಂದು ವರ್ಷಗಳು ಧ್ಯಾನಕ್ಕೆ ಬಂದು ಒಂದು 6 ತಿಂಗಳು, ಒಂದು 8 ತಿಂಗಳು ಸುಮ್ಮನೆ ಕೇಳ್ತಾನೆ ಇದ್ದೆ, ಹೋಗ್ತಾನೆ ಇದ್ದೆ. ಅಲ್ಲಿ ಹೋಗಿ ಫ್ರೆಂಡ್ಸ್ ಹತ್ರ ಎಲ್ಲ ಜೋಕ್ಸ್ ಮಾಡೋದು. ಸರ್, ಅವ್ರಿಗೇನೋ ಒಂದು 3ನೇ ಕಣ್ಣಿದೆ ಅಂತೆ, ಅವ್ರಿಗೇನೋ ಒಂದು ಬಾಡಿ ಹೊರಗಡೆ ಬಂದಂತೆ, ಅವ್ರ ಆತ್ಮ ಎಲ್ಲೋ ಹೋಗಿತ್ತಂತೆ. ಫ್ರೆಂಡ್ಸ್ ಹತ್ರ ಇಲ್ಲೇ ಜೋಕ್ಸು, ಸುಮ್ಮನೆ ಕಾಮಿಡಿ ಮಾಡ್ಕೊತಾ ಇದ್ದೆ ನಾನು. ಬಟ್ ಯಾವಾಗ ನಿಜವಾಗ್ಲೂ ಇದು ಇದೆಯಾ, ನಿಜವಾಗ್ಲೂ ಈ ಥರ ಅನುಭವಗಳು ಬರಲಿಕ್ಕೆ ಸಾಧ್ಯ ಇದೆಯಾ ಅಂತ ನಂಗೆ ಆಲ್ಮೋಸ್ಟ್ ಧ್ಯಾನ ಮಾಡಿದಾಗ ಒಂದು 5 ವರ್ಷ ಅಥವಾ ಒಂದು 6 ವರ್ಷ ಯಾವುದೇ ಥರ ಒಂದು ವಿಷನ್ಸ್ ಆಗಲಿ ಅಥವಾ ಒಂದು ಬಾಡಿಯಲ್ಲಿ ಮೂಮೆಂಟ್ಸ್ ಆಗಲಿ ಏನೇನೂ ಕಾಣಿಸಿಲ್ಲ ನನಗೆ, ಏನೂ ಆಗಿಲ್ಲ. ಸಿನ್ಸಿಯರಾಗಿ ಮಾಡ್ತಿದ್ದೆ ಮೆಡಿಟೇಷನ್. ಪ್ರತಿದಿನ ಬೆಳಗ್ಗೆ 5ರಿಂದ 8, ಸಂಜೆ 5ರಿಂದ 8 ಪಿರಮಿಡಲ್ಲೇ ಧ್ಯಾನ ಮಾಡ್ತಿದ್ದೀನಿ. ಎಲ್ಲರೂ ಒಂದು ಧ್ಯಾನ ಅನುಭವಗಳು ಕೇಳ್ತಾ ಇದ್ದೀನಿ. ಒಂದೊಂದು ಸಲ ದುಃಖ ಆಗ್ತಿತ್ತು, ಇದೇನಪ್ಪ ಇಷ್ಟು ಚೆನ್ನಾಗಿ, ನನಗಿಂತ ಜೂನಿಯರ್ಸು ಒಂದು 6 ತಿಂಗಳು 1 ವರ್ಷದಲ್ಲೇ ಧ್ಯಾನ ಮಾಡಿರ್ತಾರೆ. ಅವರು ಎಷ್ಟೋ ಒಂದು ಸಾಧನೆ ಮಾಡಿ ಎಷ್ಟೋ ಒಂದು ಪುರೋಗತಿಯನ್ನು ಪಡೆದಿರ್ತಾರೆ. ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇರುತ್ತೆ. ಅಷ್ಟು ಅನುಭವಗಳು ಎಲ್ಲರಿಗೂ ಆಗ್ತಾ ಇದೆ, ಮತ್ತು ನನಗೆ ಯಾಕೆ ಆಗ್ತಿಲ್ಲ ಅಂತ ಭಾಳ ಒಂದೊಂದು ಸಲ ದುಃಖನೂ ಆಗ್ತಾ ಇತ್ತು ನನಗೆ. ಸೊ ಒಂದು 5 ವರ್ಷ 6 ವರ್ಷ ಏನು ಒಂದು ಅನುಭವಗಳಾಗಿಲ್ಲ. ಬಟ್ ಏನಂದರೆ ಒಳ್ಳೆ ಏಕಾಗ್ರತೆ ಬಂದಿದೆ. ಧ್ಯಾನಕ್ಕೆ ನಾನು ಮೊದಲು ಬಹಳ ಸಿಂಗಲ್ ಆಗಿರ್ತಿದ್ದೆ, ಯಾರ ಹತ್ರ ಮಾತಾಡೋದಿರ್ತಿದ್ದಿಲ್ಲ. ಒಂದು ನನ್ನ ಮೇಲೆ ನನಗೆ ಯಾವಾಗಲೂ ನೆಗೆಟಿವ್ ಫೀಲಿಂಗ್. ಇನ್ನೊಬ್ಬರ ಹತ್ರ ಹೋಗಿ ಮಾತಾಡಬೇಕಂದ್ರೇನೂ ಭಯ, ನಾನು ಮಾತಾಡಿದ್ರೆ ನೆಗೆಟಿವ್ ಆಗಿ ಅನ್ಕೊತಾರೇನೋ ಅಂತ ಭಯ. ಈ ಥರ ನೆಗೆಟಿವ್ ಫೀಲಿಂಗ್ ಇರೋದ್ರಿಂದ ಯಾವಾಗಲೂ ಸಿಂಗಲ್ ಆಗೇ ಇರ್ತಿದ್ದೆ ನಾನು. ಎಲ್ಲರ ಹತ್ರ ಮಿಂಗಲ್ ಆಗಲಿಕ್ಕೆ ನನಗೆ ಇಷ್ಟ ಇರ್ತಿದ್ದಿಲ್ಲ. ಆ ಥರ ಒಂದು ಜೀವನ ಇತ್ತು. ಬಟ್ ಧ್ಯಾನಕ್ಕೆ ಬಂದ ಮೇಲೆ ಅದೆಲ್ಲ ಹೋಯಿತು. ಕಾನ್ಫಿಡೆನ್ಸ್ ಬಂತು, ಸಾವಿರಾರು ಜನ ಮುಂದೆ ಮಾತಾಡಲಿಕ್ಕೂ ಒಂದು ಕಾನ್ಫಿಡೆನ್ಸ್ ಬಂತು, ನೆಗೆಟಿವ್ ಥಿಂಕಿಂಗ್ ಅನ್ನೋದಾಯಿತು. ಇದೆಲ್ಲ ಓಕೆ. ಬಟ್ ನಿಜವಾಗಲೂ ಈ 3ನೇ ಕಣ್ಣೋದು ಇದು ಕಾಣಿಸ್ತಾರ? ಯೋಗಿಗಳು, ಋಷಿಗಳು ಇವರಿಗೆಲ್ಲ ಕಾಣಿಸ್ತಾರ? ಅಥವಾ ಆತ್ಮ ಅನ್ನೋದು ಹೊರಗಡೆ ಬರುತ್ತಾ ನಿಜವಾಗಲೂ? ಮತ್ತು ಕೆಲವ್ರಿಗೆ ಬರುತ್ತೆ, ಮತ್ತು ಕೆಲವ್ರಿಗೆ ಬರ್ತಾ ಇಲ್ಲ. ಹೆಂಗೆ ಇದು ಅಂತ ಓಕೆ, ಸಾಧನೆ ಮಾಡೋಣ ಅಂತ
ಪ್ರತಿದಿನ 3 ಗಂಟೆ 4 ಗಂಟೆ ಮಾಡ್ತಾ ಇದ್ದೆ. ನೆಕ್ಸ್ಟ್ ಮತ್ತೆ ನಾನು ಧ್ಯಾನ ಮಾಡಿ ಆಲ್ಮೋಸ್ಟ್ ಒಂದು 8 ವರ್ಷ ಈ ಲೆಫ್ಟ್ ಪಾರ್ಟಲ್ಲಿ ಈ ಹಾರ್ಟಲ್ಲಿ ಒಂದು ಸೂದಿ ತೊಗೊಂಡು ಚುಚ್ತಾ ಇರುತ್ತಲ್ಲ, ಚುಚ್ಚಿದ್ರೆ ಹೆಂಗಿರುತ್ತೆ ಆ ಥರ ಪೇಯ್ನ್ ಬರ್ತಾ ಇತ್ತು. ಆಲ್ಮೋಸ್ಟ್ ಒಂದು 7 to 8 ಇಯರ್ಸು ಧ್ಯಾನ ಮಾಡಬೇಕಾದ್ರೆ ಒಂದು ಪೇಯ್ನ್ ಇರ್ತಿತ್ತು ನನಗೆ. ಪತ್ರಿಜಿ ಹೇಳಿದರು, ಎಷ್ಟೋ ಕರ್ಮಗಳನ್ನು ನಾವು ಮಾಡಿರ್ತೀವಿ, ಎಷ್ಟೋ ಒಂದು ದುಷ್ಕರ್ಮಗಳನ್ನು ಮಾಡಿರ್ತೀವಿ, ಈ ಜೀವನದಲ್ಲಾಗಿರ್ಬೋದು, ಓದು ಜೀವನದಲ್ಲಾಗಿರ್ಬೋದು, ಅವೆಲ್ಲ ಕರ್ಮಗಳು ನಾವು ಧ್ಯಾನದಲ್ಲಿ ಹೋಗುತ್ತೆ. ಅದೆಲ್ಲ ನಿಮ್ಮ ಧ್ಯಾನ ನಿಮಗೆ ಕ್ಲೀನ್ ಮಾಡ್ತಾ ಇರುತ್ತೆ, ನಿಮ್ಮ ಬಾಡಿನ ಕ್ಲೀನ್ ಮಾಡ್ತಾ ಇರುತ್ತೆ. ಆ ಕ್ಲೀನ್ ಮಾಡಬೇಕಾದ್ರೆ ನಿಮಗೆ ಬಾಡಿಯಲ್ಲಿ ಪೇಯ್ನ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರು. ಆ ಮಾತು ನನಗೆ ನೆನಪು ಬರ್ತಾ ಇತ್ತು. ಬಟ್ ಹಂಗೆ ಧ್ಯಾನಕ್ಕೆ ಕೂಡ್ತಿದ್ದೆ. ಧ್ಯಾನಕ್ಕೆ ಕೂತಾಗ ಭಾಳ ಪೇಯ್ನ್ ಬರ್ತಾ ಇತ್ತು. ಬಟ್ ಹಂಗೆ ತಡ್ಕೊಂಡು ಕೂಡ್ತಾ ಇದ್ದೆ. ಧ್ಯಾನಕ್ಕಿಂತ ಮೊದಲು ಅಥವಾ ಧ್ಯಾನದ ನಂತರ ಆ ಒಂದು ಪೇಯ್ನ್ ಅನ್ನೋದು ಇರ್ತಿದ್ದಿಲ್ಲ ನನಗೆ, ಆ ಒಂದು ನೋವು ಅನ್ನೋದು ಇರ್ತಿದ್ದಿಲ್ಲ. ಈ ಥರ ಒಂದು 8 ವರ್ಷ ಬಂತು. ಅದಾದಮೇಲೆ ಮತ್ತೆ ಪೇಯ್ನ್ ಡಿಸಪಿಯರ್ ಆಗಾಯಿತು, ಆ ನೋವು ಅನ್ನೋದು ಕಡಿಮೆ ಆಯಿತು. ಆವಾಗ ನನಗೊಂದು ಕ್ವೆಶನ್ ಸ್ಟಾರ್ಟ್ ಆಯಿತು, ಅರೆ ಇಷ್ಟು ವರ್ಷ ಒಂದು ಪೇಯ್ನ್ ಅನ್ನೋದಿತ್ತು, ಈ ಒಂದು ನೋವು ಅನ್ನೋದಿತ್ತು ನನಗೆ ಧ್ಯಾನದಲ್ಲಿ, ಯಾಕೆ ಅದೆಲ್ಲ ಕಡಿಮೆ ಆಯಿತು ಮತ್ತು ಸಡನ್ನಾಗಿ ಡಿಸಪಿಯರ್ ಆಯ್ತಲ್ಲ ಯಾಕೆ ಅಂತ ನಾನು ಕ್ವೆಶನ್ ಹಾಕ್ಕೊಂಡಾಗ ನನಗೆ ಬಂದಿರೋ ಒಂದು ಇನ್ನರ್ ವಾಯ್ಸ್ ಏನು ಅಂದರೆ, ಎಷ್ಟೋ ಜನ್ಮಗಳಿಂದ ನೆಕ್ಸ್ಟ್ ಮತ್ತು ಈ ಲೈಫ್ ಟೈಮಲ್ಲಿ ಈ ಜನ್ಮದಲ್ಲೂ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನಾನು ಎಷ್ಟೋ ಮಾಂಸ ತಿಂದೀನಿ, ಎಷ್ಟೋ ಜೀವಿಗಳನ್ನು ಹಿಂಸೆ ಮಾಡಿದ್ದೀನಿ, ಎಷ್ಟೋ ಜೀವಿಗಳನ್ನು ಕೊಂದು ತಿಂದಿದ್ದೀನಿ. ಅದರ ಒಂದು ಪ್ರತಿಫಲ 8 ವರ್ಷ ನನಗೆ ಸ್ವಲ್ಪ ಅಲ್ಲಿ ಪೇಯ್ನ್ ಬರ್ತಾ ಧ್ಯಾನ ಅನ್ನೋದು ಅದು ಕಡಿಮೆ ಮಾಡಿತು. ಒಂದು ವೇಳೆ ಧ್ಯಾನಕ್ಕೆ ಬಂದಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಊಹಿಸ್ಕೊಳ್ಳಿಕ್ಕೂ ಆಗಲ್ಲ, ಅಷ್ಟು ಭಯಂಕರವಾಗಿ ಆಗ್ತಿತ್ತು ನಂದು. ಸೊ ಈ ಥರ ನನ್ನ ಜೀವನ ಸಾಗ್ತಾ ಬಂತು. ಸೊ ಯಾವಾಗ ಒಂದು 6 ಗಂಟೆ ಆದ್ರೇನು 7 ಗಂಟೆ ಆದ್ರೇನು ಧ್ಯಾನ ಮಾಡ್ತಿದ್ರೇನು ಏನಿಲ್ಲ. ಒಂದು 5 ಇಯರ್ಸ್ ಆದಮೇಲೆ ಧ್ಯಾನಕ್ಕೆ ಕೂತಾಗ ಕಂಟಿನ್ಯೂಸ್ ಆಗಿ ಸಾಧನೆ ಮಾಡ್ತಾ ಇದ್ದಾಗ ಆವಾಗ ನನಗೆ ಆ ಒಂದು ಶಕ್ತಿ ಸಂಚಾರ ಅನ್ನೋದು ಬಾಡಿಯಲ್ಲಿ ಸ್ಟಾರ್ಟ್ ಆಯಿತು. ಹಿಂದುಗಡೆ ಮೂಲಾಧಾರ ಚಕ್ರದಲ್ಲಿ ಏನಾದರೂ ಒಂದು ಬಾಣ ಬಿಟ್ಟಾಗ, ನಾವು ದೀಪಾವಳಿ ಬಿಡ್ತಾ ಇರ್ತೀವಿ ನೋಡಿ, ಬಾಣ ಬಿಟ್ಟಾಗ ಎಲ್ಲ ಈ ಥರ ಹರಡ್ತಾ ಇರುತ್ತೆ. ಆ ಥರ ಮೂಲಾಧಾರ ಚಕ್ರದಲ್ಲಿ ಒಂದು ವೈಬ್ರೇಷನ್ ಸ್ಟಾರ್ಟ್ ಆದರೆ ಕಂಪ್ಲೀಟ್ ಬಾಡಿ ಎಲ್ಲ ಸ್ಪ್ರೆಡ್ ಆಗೋದು ಎನರ್ಜಿ. ಅದಾದಮೇಲೆ ಮತ್ತೆ ಕಲರ್ಸ್ ಕಾಣಿಸೋದು ಸ್ಟಾರ್ಟ್ ಆಗೋದು. ಅದಾದಮೇಲೆ ಮತ್ತೆ ಪತ್ರಿಜಿ ಅವರು ನನಗೆ ಧ್ಯಾನದಲ್ಲಿ ಬಂದು ಅವ್ರ ಹತ್ರ ಫೇಸ್ ಟು ಫೇಸ್ ಎಷ್ಟೋ ಸಲ ಮಾತಾಡೋದಾಗೋದು. ನನ್ನ ಆಸ್ಟ್ರಲ್ ಬಾಡಿ ಒಂದು ದಿನ ನಾನು ನನ್ನ ಫ್ರೆಂಡು ಇಂಜಿನಿಯರಿಂಗಲ್ಲಿ ಓದ್ತಾ ಇದ್ದೀವಿ, ಧ್ಯಾನಕ್ಕೆ ಕೂತ್ಕೊಂಡಾಗ ಅವನು ಓದ್ತಾ ಇದ್ದಾನೆ, ನಾನು ಇಬ್ಬರು ಓದ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಇಬ್ಬರು ಎಕ್ಸಾಮ್ಸ್ ಟೈಮಲ್ಲಿ ಓದ್ತಾ ಇದ್ದೀವಿ. ಅವನಿಗೆ ಲೇಟ್ ಆಯಿತು, ಆಲ್ಮೋಸ್ಟ್ 11 o'clock ಆಗಿತ್ತು ನೈಟು. ಅವ್ನು ಮಲ್ಕೊಂಬಿಟ್ಟ, ರಾಮು ನಾನು ಮಲ್ಕೊತೀನಿ ಬೆಳಗ್ಗೆ ಎಕ್ಸಾಮ್ ಅಂತ. ಓಕೆ ನೋ ಪ್ರಾಬ್ಲಮ್, ನಾನು ಧ್ಯಾನ ಮಾಡಿ ಮಲಗ್ತೀನಿ ಅಂತ ನಾನು ಧ್ಯಾನಕ್ಕೆ ಕೂತ್ಕೊಂಡೆ. ಆಲ್ಮೋಸ್ಟ್ ಒಂದು 11 ಗಂಟೆ ಒಂದು 5 ನಿಮಿಷ ಸ್ವಲ್ಪ ನಾನು ಡೀಪಾಗಿ ಧ್ಯಾನಕ್ಕೆ ಹೋದ ತಕ್ಷಣ ಇಲ್ಲಿ ಫುಲ್ ಒಂದು ಬಾಡಿ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡ್ತು. ಹೊಟ್ಟೆ ಭಾಗದಲ್ಲಿ ಫುಲ್ ವೈಬ್ರೇಷನ್ ಗಿರ್ರದ ತಿರುಗ್ತಾ ಇತ್ತು. ಅರೆ ಇದೇನು, ನಾನು ಆಲ್ರೆಡಿ ಬುಕ್ ಓದಿದ್ದೆ, ಯು ಫಾರ್ ಎವರ್ ಅಂತ ಬುಕ್ ಇದೆ, ಲೋಬ್ಸಾಂಗ್ ರಾಂಪ ಬರೆದಿರುವಂಥ ಒಂದು ಬುಕ್ಕು. ಅದರಲ್ಲಿ ಆಸ್ಟ್ರಲ್ ಟ್ರಾವೆಲ್ ಹೆಂಗೆ ಮಾಡಬೇಕು, ಥರ್ಡ್ ಐ ಅಂದರೆ ಏನು, ಆ್ಯಕ್ಟಿವೇಶನ್ ಮಾಡಲಿಕ್ಕೆ ಸ್ವಲ್ಪ ಟ್ರಿಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು. ಆ ಬುಕ್ಕು ಓದಿರೋದ್ರಿಂದ ನನಗೆ ಥೆರಟಿಕಲ್ ನಾಲೆಡ್ಜ್ ಇತ್ತು. ಆಸ್ಟ್ರಲ್ ಬಾಡಿ ಬರಬೇಕಂದ್ರೆ ಫುಲ್ ವೈಬ್ರೇಷನ್ ಬರುತ್ತೆ ಬಾಡಿಯಲ್ಲಿ ಅಂತ ನನಗೆ ಗೊತ್ತಾಯಿತು. ಸಮಥಿಂಗ್ ಏನೋ ಪ್ರೋಸೆಸ್ ನಡೀತಾ ಇದೆ, ಹಂಗೆ ಕೂರೋಣ ಅಂತ. ಸ್ವಲ್ಪ ಹೊತ್ತು ಫುಲ್ಲು ಗಿರ್ರಂತ ತಿರುಗಿ ಒಂದು ಕ್ಷಣ ನನ್ನೇ ಆ ಫಿಸಿಕಲ್ ಬಾಡಿಯಿಂದ ಆಸ್ಟ್ರಲ್ ಬಾಡಿ ಹೊರಗಡೆ ಬಂತು. ಆವಾಗ ನನಗೆ ಅನುಭವ ಅನ್ನೋದು ಬಂತು. ಎಸ್, ನಾವು ಕೇವಲ ಈ ಒಂದು ಫಿಸಿಕಲ್ ಬಾಡಿ ಮಾತ್ರ ಅಲ್ಲ, ನಮಗೆ ಸೂಕ್ಷ್ಮ ಶರೀರ ಅನ್ನೋದು ನಮಗೆ ಇದೆ ಅನ್ನೋದು ಆವಾಗ ನನ್ನ ಶರೀರವನ್ನು ನಾನು ನೋಡಿಕೊಂಡಾಗ ನನಗೆ ಅರ್ಥ ಆಯಿತು. ಯಾವಾಗ ನಮ್ಮನ್ನು ನಾವು ಒಂದು ಸಲ ಅನುಭವಪೂರ್ವಕವಾಗಿ ನೋಡ್ಕೊತೀವೋ, ನಮ್ಮ ಒಂದು ಫಿಸಿಕಲ್ ಜೀವನವನ್ನು, ಈ ಭೌತಿಕ ಪ್ರಪಂಚವನ್ನು ನೋಡೋ ದೃಷ್ಟಿನೇ ಚೇಂಜ್ ಆಗಿಬಿಡುತ್ತೆ. ಒಂದು ಎಕ್ಸ್ಪೀರಿಯನ್ಸ್ ಸಾಕು, ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್. ನಮ್ಮದೆಲ್ಲ ಜೀವನ ಹೆಂಗಿದೆ ಅಂದರೆ ಈ ಫಿಸಿಕಲ್ ಬಾಡಿಗೆ, ಈ ಫಿಸಿಕಲ್ ವರ್ಲ್ಡ್ಗೆ ಅಂಟುಕೊಂಡಿದ್ದೀವಿ ನಾವೆಲ್ಲ. ಸಾಯೋದ್ರೊಳಗೆ ಎಲ್ಲ ಅನುಭವಿಸ್ಬಿಡ್ಬೇಕು, ಸಾಯೋದ್ರೊಳಗೆ ಎಲ್ಲನೂ ದುಡಿಬೇಕು, ಸಾಯೋದ್ರೊಳಗೆ ನನಗೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಎಲ್ಲವನ್ನೂ ಮಾಡಿ ಹೋಗಬೇಕು. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನೆಕ್ಸ್ಟ್ ಮತ್ತೆ ಮೊಮ್ಮಕ್ಕಳು, ಅವ್ರ ಮದುವೆ, ಈ ಥರನೇ ಮನುಷ್ಯನ ಜೀವನ ನಡೀತಾನೆ ಇದೆ. ಸೊ ನಮ್ಮ ಸ್ವಧರ್ಮ ನಾವು ಪಾಲನೆ ಅನ್ನೋದು ಮಾಡ್ತಿಲ್ಲ, ಅದಕ್ಕೆ ಮನುಷ್ಯನಿಗೆ ದುಃಖ. ನಾವು ಅಂದ್ಕೊತಿದ್ದೀವಿ ಸರಿಯಾದ ಜೀವನದಲ್ಲಿ ಇದ್ದೀವಿ ಅಂದರೆ, ಸಂಪೂರ್ಣ ಆನಂದ ಬೇಕು ಅಂದರೆ ಸರಿಯಾದ ಜೀವನದಲ್ಲಿ ಹೋಗಬೇಕು. ನಾವಿನ್ನ ರೈಟ್ ವೇ ಆಫ್ ಲಿವಿಂಗ್, ಅಷ್ಟಾಂಗ ಮಾರ್ಗ ನಮಗೆ ಬುದ್ಧ ಕೊಟ್ಟಿದ್ದಾರೆ. ನೋಡೋಣ ಇವಾಗ ಅಷ್ಟಾಂಗ ಮಾರ್ಗ ಅಂದರೆ ಏನು ಅಂತ. ಸೊ ಯಾವತ್ತೋ ಒಂದಿನ ನಾವು ಈ ಒಂದು ದೇಹವನ್ನು ಬಿಡಬೇಕು. ಸೊ ಬಟ್ ಹಂಗಂತೇಳಿ ನಮ್ಮ ಒಂದು ಕುಟುಂಬ ಧರ್ಮವನ್ನು ಬಿಟ್ಟು ನಮ್ಮ ಕುಟುಂಬವನ್ನು ನೆಗ್ಲೆಕ್ಟ್ ಮಾಡ್ತಾ ಧ್ಯಾನ ಸಾಧನೆ ಮಾಡ್ತಾ ಧ್ಯಾನ ಪ್ರಚಾರ ಮಾಡೋದು ಮತ್ತು ಅದು ಅಧರ್ಮ. ಅದು ನಮ್ಮ ಕುಟುಂಬ ಧರ್ಮವನ್ನು ನಾವು ನಿಭಾಯಿಸ್ತಾ ಎಲ್ಲರಿಗೂ ಫ್ರೀ ಟೈಮ್ ಅನ್ನೋದು ಇರುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗಿಂತ ನಾವು ಬ್ಯುಸಿ ಇಲ್ಲ, ಹೌದಾ ಇಲ್ವಾ? ಅವರು ಪ್ರತಿದಿನ 18 ಗಂಟೆಗಳವರು ಕೆಲಸ ಮಾಡಿದ್ರೂ ಸ್ವಲ್ಪ ಫ್ರೀ ಟೈಮ್ ಇರುತ್ತೆ ಅವರಿಗೆ. ನಾವು ಅವ್ರಿಗಿಂತ ಬ್ಯುಸಿ ಇದ್ದೀವ?
ಸೊ ಧ್ಯಾನ ಮಾಡಬೇಕು ಅಂದ್ರೆ ಇಲ್ಲ ಸರ್, ಟೈಮ್ ಇಲ್ಲ ಸರ್, ನಾನು ಬ್ಯುಸಿ ಆಗ್ತಾನೆ ಇಲ್ಲ ಸರ್, ಅದು ಇದು ಏನೋ ಒಂದು ನಾವು ಹೇಳ್ಕೊತಾ ಇದ್ದೀವಿ. ಬಟ್ ನಾವು ಮೇಲೆ ಲೋಕಕ್ಕೆ ಹೋದಾಗ ನಮ್ಮ ದುಡ್ಡು ಬರಲ್ಲ, ನಮ್ಮ ಮನೆ ಬರಲ್ಲ, ನಮ್ಮ ಕಾರುಗಳು, ಬ್ಯಾಂಕ್ ಬ್ಯಾಲೆನ್ಸು, ಕೋಟ್ಯಾಂತರ ರೂಪಾಯಿ, ನಮ್ಮ ಶರೀರನೇ ನಮ್ಮ ಜೊತೆ ಬರಲ್ಲ. ನಾವೆಲ್ಲ ಎಲ್ಲಿ? ಬಟ್ ನಾವು ಮೇಲೆ ತಗೊಂಡೋಗೋದು ಕೇವಲ ಜ್ಞಾನವನ್ನು ಮಾತ್ರ. ಅಂಥ ಜ್ಞಾನವನ್ನು ಸಂಪಾದಿಸಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡ್ತಿದ್ದೀವಿ ಪ್ರತಿ ದಿನ ಅನ್ನೋದು ನಾವು ಲೆಕ್ಕ ಹಾಕ್ಕೋಬೇಕು. ಎಷ್ಟು ವರ್ಷಗಳಿದೆ ನಮ್ಗೆ ಇವಾಗ? ಇಷ್ಟು ವರ್ಷಗಳಲ್ಲಿ ಜ್ಞಾನ ಪಡೀಲಿಕ್ಕೆ ಎಷ್ಟು ಟೈಮ್ ನಾವು ಸ್ಪೆಂಡ್ ಮಾಡಿದ್ದೀವಿ? ಸೊ ಆಧ್ಯಾತ್ಮಿಕತೆ ಅಂದರೆ ನಮ್ಮನ್ನು ನಾವು ಪ್ರಶ್ನೆ ಹಾಕ್ಕೊಳ್ಳೋದೆ, ನಮ್ಮನ್ನು ನಾವು ಕರೆಕ್ಷನ್ ಮಾಡ್ಕೊಳ್ಳೋದೆ ಮಾಸ್ಟರ್ಸ್. ಸೊ ಅದಕ್ಕೆ ಬುದ್ಧ ಏನು ಹೇಳ್ತಾರೆ, ಪ್ರತಿಯೊಬ್ಬರು ಬುದ್ಧಿಜೀವಿ ಆಗಬೇಕು, ಪ್ರತಿಯೊಬ್ಬರು ಬುದ್ಧಿಯಿಂದ ಇರಬೇಕು. ಎಷ್ಟು ಮಾತಾಡಬೇಕು ಅಂದ್ರೂ ಬುದ್ಧಿ ಬೇಕು, ಎಷ್ಟು ಯೋಚನೆ ಮಾಡಬೇಕು ಬುದ್ಧಿ ಬೇಕು. ನಾವು ಯಾವಾಗಲೂ ಧ್ಯಾನ ಮಾಡ್ತಾನೆ ಇರ್ತೀವಿ, ಒಂದು ಕಡೆ ಧ್ಯಾನ ಮಾಡ್ತಾ ಇರ್ತೀವಿ, ಎಲ್ಲನೂ ಕೇಳ್ತಾ ಇರ್ತೀವಿ. ಮನೆಗೆ ಹೋದ ತಕ್ಷಣ ಮತ್ತೆ ಅದೇ ಒಂದು ಗಲಾಟೆ, ಏನೋ ಅದ್ರ ಬಗ್ಗೆ ಇವ್ರ ಬಗ್ಗೆ ಕಂಪ್ಲೇಂಟ್ಸು, ಅದು ಇದು ಮಾತಾಡ್ತಾ ಅನಾವಶ್ಯಕವಾದ ಆಲೋಚನೆಗಳನ್ನು ಮಾಡ್ತಾ 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 ನಮಗಿರೋ ಶಕ್ತಿಯನ್ನೆಲ್ಲ ನಾವು ಕಳ್ಕೊತಾ ಇರ್ತೀವಿ. ಎಷ್ಟು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತೀವಿ, ಎಷ್ಟು ನಾವು ಒಂದು ಸಲ ನಾವು ಸಿಕ್ಕಾಪಟ್ಟೆ ಅಂದರೆ ನಮ್ಮ ಮೇಲೆ ನಮ್ಮ ಕಂಟ್ರೋಲ್ ಇಲ್ಲದೆ ಯಾವಾಗ ಸಿಟ್ಟಾಗ್ತೀವೋ ಬಹಳ ಒಂದು ಶಕ್ತಿ ಎಲ್ಲ ಹೊರಗಡೆ ಹೋಗ್ತಾ ಇರುತ್ತೆ. ಅಂತಹ ಎಮೋಷನ್ಸ್ ಮೇಲೆ ಬ್ಯಾಲೆನ್ಸ್ ಅನ್ನೋದಿಲ್ಲ ನಮಗೆ. ಈ ಥರ ಒಂದು ಸರಿಯಲ್ಲದ ಜೀವನ ವಿಧಾನದಲ್ಲಿ ನಾವು ಇನ್ನೂ ಇರ್ತಾ ಹೋಗ್ತಾ ಇರ್ತೀವಿ ಅವಾಗವಾಗ. ಸೊ ಆ ಸರಿಯಾದ ಜೀವನ ವಿಧಾನ ಒಂದು ಪಡಿಲಿಕ್ಕೆ ಬುದ್ಧನು ನಮಗೆ ಕೊಟ್ಟಿರುವಂಥ ಮಾರ್ಗ ಏನಿದೆ ಅಂದರೆ ಅಷ್ಟಾಂಗ ಮಾರ್ಗ ಅಂತಿದೆ. ಆ ಅಷ್ಟಾಂಗ ಮಾರ್ಗ ನಾವೆಲ್ಲ ನೆನಪಲ್ಲಿಟ್ಕೊಬೇಕು. ನಾವು ಪಾಲನೆ ಮಾಡಿದಾಗ ಲೈಫ್ ಈಸ್ ಬಹಳ 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 ಬ್ಯೂಟಿಫುಲ್ ಆಗಿರುತ್ತೆ. ಅಂದರೆ ಹೇಗೆ ಒಂದು ಶಕ್ತಿ ಇಲ್ಲದ ಮನುಷ್ಯ ಶಕ್ತಿವಂತನಾಗಬೇಕು, ಒಂದು ಶಕ್ತಿವಂತನಾಗಿರುವ ಒಂದು ಮನುಷ್ಯನು ಶಕ್ತಿವಂತನಾಗಬೇಕು. ಬುದ್ಧಿ ಇಲ್ಲದವನು ಬುದ್ಧಿ ಇರುವವನಾಗಬೇಕು, ಬುದ್ಧಿ ಇರುವವನು ಮಹಾಬುದ್ಧರಾಗಬೇಕು. ಆ ಮಹಾಬುದ್ಧರನ್ನೇ ನಾವು ಬುದ್ಧರು ಅಂತ ಕರಿತೇವೆ. ಏನು ಬುದ್ಧಿ ಅಂದರೆ ಬೇಸಿಕ್ ಕಾಮನ್ ಸೆನ್ಸ್. ಬುದ್ಧಿ ಅಂದರೆ ಅದು ವಿಶೇಷವಾದ ಜ್ಞಾನ, ಅದು ಏನೋ ಬೇರೆ ಒಂದು ಲೋಕಕ್ಕೆ ಸಂಬಂಧಪಟ್ಟ ಜ್ಞಾನ ಅನ್ನೋದೇನಲ್ಲ. ಬುದ್ಧಿ ಅಂದರೆ ಬೇಸಿಕ್ ಕಾಮನ್ ಸೆನ್ಸ್. ಪ್ರತಿ ಕ್ಷಣ ಯಾವ ಮೂಮೆಂಟಲ್ಲಿ ನಾನು ಹೆಂಗೆ ಬಿಹೇವ್ ಮಾಡಬೇಕು, ನನ್ನ ಆಲೋಚನೆ ಹೆಂಗಿರಬೇಕು, ನನ್ನ ಮಾತು ಹೆಂಗಿರಬೇಕು, ಯಾವ ಥರ ನಾನು ಇನ್ನೊಬ್ಬರ ಹತ್ರ ನಡ್ಕೋಬೇಕು, ಪ್ರತಿ ಕ್ಷಣ ಅವೇರ್ನೆಸ್ಸಲ್ಲಿರೋದೇ ಬುದ್ಧಿ, ಬೇಸಿಕ್ ಕಾಮನ್ ಸೆನ್ಸ್. ಸೊ ಅಂತಹ ಒಂದು ಬುದ್ಧಿಯನ್ನು ಪಡಿಬೇಕು ಅಂದರೆ ಅಷ್ಟಾಂಗ ಮಾರ್ಗ ಅನ್ನೋದಿದೆ ನಮಗೆ. ಸೊ ಮಾರ್ಗದ ಒಂದು ಲಕ್ಷ್ಯ ಏನು, ಮಾರ್ಗದ ಒಂದು ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಆ ಬುದ್ಧಿ ಪಡೆಯುವವರೆಗೂ ನಮ್ಮ ಸಾಧನೆ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನೋದು ಬಹಳ ಬಹಳ ಮುಖ್ಯ ಮಾಸ್ಟರ್ಸ್ ನಮಗೆ. ಸೊ ಈ ಅಷ್ಟಾಂಗ ಮಾರ್ಗ ನಾವು ಒಂದು ನೋಡ್ತಾ ಹೋದರೆ, ಸರಿಯಲ್ಲದ ಮನುಷ್ಯ ಸರಿಯಾಗಬೇಕು ಅಂದರೆ, ಅಪ್ರಬುದ್ಧರು ಬುದ್ಧರಾಗಬೇಕು ಅಂದರೆ, ಬುದ್ಧಿ ಇಲ್ಲದವರು ಬುದ್ಧಿವಂತರಾಗಬೇಕು ಅಂದರೆ 8 ಪಾಯಿಂಟ್ಗಳ ಫಾರ್ಮುಲಾ ಇದೆ ನಮಗೆ. ಅದನ್ನು ಅಷ್ಟ ಅಂಗ ಮಾರ್ಗ ಅಂತ ಹೇಳಿದ್ದಾರೆ. ಯಾವುದು ಅಷ್ಟಾಂಗ ಮಾರ್ಗದಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ ಅಂದರೆ 8 ಪಾಯಿಂಟ್ಗಳಿದೆ. ಅಷ್ಟ ಅಂಗ ಮಾರ್ಗದ ಒಂದು ಗಮ್ಯ ಏನು ಅಂದರೆ ಬುದ್ಧಿಯನ್ನು ಪಡುವುದೇ ಮಾರ್ಗದ ಒಂದು ಗಮ್ಯ. ಯಾಕೆ ನಮಗೆ ಬುದ್ಧಿ ಬೇಕು ಅಂದರೆ, ಸರಿಯಾದ ಬುದ್ಧಿ ಇದ್ದಾಗ ಮಾತ್ರ ಹೆಂಗೆ ಮಾತಾಡಬೇಕು ಗೊತ್ತಾಗುತ್ತೆ, ಹೆಂಗೆ ಆಲೋಚನೆ ಮಾಡಬೇಕು ಗೊತ್ತಾಗುತ್ತೆ, ಯಾವ ಥರ ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ, ಎದಕ್ಕೋಸ್ಕರ ನಾವು ಜೀವನ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅಂತಹ ಒಂದು ಬುದ್ಧಿಯನ್ನು ಪಡಿಬೇಕು ಅಂದರೆ ಅಷ್ಟಾಂಗ ಮಾರ್ಗವನ್ನು ಬಹಳ ಕ್ಲಿಯರ್ ಆಗಿ ನಮಗೆ ಬುದ್ಧರು ಕೊಟ್ಟಿದ್ದಾರೆ. ಸೊ ಈ ಅಷ್ಟಾಂಗ ಮಾರ್ಗದಲ್ಲಿ ನಮಗಿರುವಂತಹ ಮೊದಲನೆಯ ಪಾಯಿಂಟ್ ಏನು ಅಂದರೆ ಸರಿಯಾದ ದೃಕ್ಪಥಗಳು. ಫಸ್ಟ್ ಪಾಯಿಂಟ್ ಸರಿಯಾದ ದೃಕ್ಪಥಗಳು. ಎರಡನೇದು ಸರಿಯಾದ ಕೋರಿಕೆಗಳು. ಮೂರನೇದು ಸರಿಯಾದ ವಾಕು ಅಂದರೆ ಸರಿಯಾದ ಮಾತುಗಳು. 4ನೇ ಪಾಯಿಂಟು ಸರಿಯಾದ ಜೀವನ ವೃತ್ತಿ. 5ನೇದು ಸರಿಯಾದ ಕರ್ಮಗಳು. 6ನೇ ಪಾಯಿಂಟು ಸರಿಯಾದ ಶ್ರದ್ಧೆ. 7ನೇದು ಸರಿಯಾದ ಏಕಾಗ್ರತೆ. 8ನೇದು ಕೊನೆಯದು ಸರಿಯಾದ ಧ್ಯಾನ. ಈ ಸರಿಯಲ್ಲದ ಮನುಷ್ಯ ಸರಿಯಾದ ಮನುಷ್ಯನಾಗಬೇಕಂದ್ರೆ, ಅಪ್ರಬುದ್ಧರೆಲ್ಲ ಬುದ್ಧರಾಗಬೇಕು ಅಂದರೆ, ಜೀವನ ತುಂಬ ಸುಂದರವಾಗಿ ಹ್ಯಾಪಿಯಾಗಿರಬೇಕಂದ್ರೆ 8 ಪಾಯಿಂಟ್ಗಳಿವೆ ನಮಗೆ. ಸೊ ಫಸ್ಟ್ ನಾವು ಸರಿಯಾದ ದೃಕ್ಪಥಗಳು.
ಇರಬೇಕು ಮನುಷ್ಯನಿಗೆ. ಯಾವ ಥರ ದೃಕ್ಪಥಗಳಿವೆ ನಮಗೆ ಅನ್ನೋದು ಇವಾಗ ನಾವು ನೋಡೋಣ. ಸೊ ಈ ಸರಿಯಾದ ದೃಕ್ಪಥಗಳು ಅಂದರೆ ಏನು ಅಂದರೆ, ಫಸ್ಟು ಸರಿಯಲ್ಲದ ದೃಕ್ಪಥಗಳು ನೋಡೋಣ. ಸರಿಯಲ್ಲದ ಮನುಷ್ಯನಿಗೆ ಸರಿಯಲ್ಲದ ದೃಕ್ಪಥಗಳು ಇರುತ್ತೆ, ಸರಿಯಾದ ಮನುಷ್ಯನಿಗೆ ಸರಿಯಾದ ದೃಕ್ಪಥಗಳಿರುತ್ತೆ. ಕೆಲವು ಎಕ್ಸಾಂಪಲ್ಸ್ ನಾವು ನೋಡಬೇಕು. ಸರಿಯಲ್ಲದ ದೃಕ್ಪಥಗಳ ಕೆಲವು ಎಕ್ಸಾಂಪಲ್ಸ್ ನಾವು ನೋಡಬೇಕು ಅಂದರೆ, ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ನಾವು. ನಾನು ಒಂದು ಕಾಲಕ್ಕೆ ಹಂಗೆ ಇದ್ದೆ. ಧ್ಯಾನಕ್ಕೆ ನಮ್ಮ ಫ್ರೆಂಡ್ಸ್ ಕರೆದಾಗ, ಧ್ಯಾನ ಯಾಕೆ ಮಾಡೋದು ಬಿಡು, ಸ್ಟೂಡೆಂಟ್ಸ್ಗೆ ಧ್ಯಾನ ಯಾಕೆ, ಯಂಗೇಜ್ ಟೀನೇಜರ್ಸ್ಗೆ ಯಂಗೇಜ್ ಇರೋ ಮಕ್ಕಳಿಗೆ ಯಾಕೆ ಧ್ಯಾನ, ಯಾರೋ ಸ್ವಲ್ಪ ಓಲ್ಡ್ ಏಜ್ ಇದ್ದವ್ರಿಗೆ ಮುದುಕರಿಗೆ ಅಂಥವ್ರಿಗೆ ಧ್ಯಾನ, ನಮಗೆ ಯಾಕೆ ಅಂತ ಧ್ಯಾನಕ್ಕೆ ಬರ್ತಾ ಇದ್ದಿಲ್ಲ ನಾವು. ಇವಾಗ ಏನು ಸರ್ ಎಲ್ಲ ಆಗಿದೆ, ಲೈಫಲ್ಲಿ ಎಲ್ಲ ಮುಗಿದಿದೆ ಸರ್, ಇವಾಗ ಧ್ಯಾನ ಮಾಡಿ ಏನು ಮಾಡಬೇಕು ಅನ್ನೋರು ಕೆಲವರು ಇದ್ದಾರೆ. ಎಲ್ಲ ಮುಗಿದಿದೆ ಸರ್, ಇನ್ನೇನು ಧ್ಯಾನ. ಇದು ಸರಿ ಅಲ್ಲದ ದೃಕ್ಪಥ. ಸರ್ ಅಲ್ಲಿ ಧ್ಯಾನ ಪ್ರಚಾರ ಮಾಡೋಣ ಬಿಡಿ ಸರ್, ಅಲ್ಲಿ ಹೋಗಿ ಧ್ಯಾನ ಮಾಡೋಣ, ಅಥವಾ ಅಲ್ಲಿ ಇನ್ನೊಬ್ಬರಿಗೆ ಧ್ಯಾನ ಹೇಳ್ಕೊಳ್ಳಿಕ್ಕೆ ಹೋಗೋಣ ಅಂದರೆ, ಎಲ್ಲಿ ಸರ್ ನಮ್ಮ ಹತ್ರ ಅಷ್ಟು ನಾಲೆಡ್ಜೇ ಇಲ್ಲ, ಧ್ಯಾನ ಮಾಡ್ತಿದ್ದೀವಿ ಬಟ್ ಆದರೂ ಹೇಳಲಿಕ್ಕೆ ಅಷ್ಟು ಧೈರ್ಯ ಬರ್ತಿಲ್ಲ ಸರ್, ನಮಗಷ್ಟು ನಾಲೆಡ್ಜ್ ಇಲ್ಲ. ಇದು ಸರಿಯಲ್ಲದ ದೃಕ್ಪಥ. ಯಾಕೆ ನಾನು ಸರಿಯಲ್ಲದ ದೃಕ್ಪಥ ಅಂತ ಹೇಳ್ತಿದ್ದೀನಿ ಅಂದರೆ, ಹೊರಗಡೆ ನಾವು ಹೋಗ್ತಾ ಇದ್ದೀವಿ, ಎಷ್ಟೋ ಒಂದು ಸ್ವಾಮೀಜಿಗಳನ್ನು, ಎಷ್ಟೋ ಒಂದು ಯೋಗಿಗಳನ್ನು, ಬಹಳಷ್ಟು ಒಂದು ಮಾಸ್ಟರ್ಸ್ನ ಮೀಟ್ ಆಗ್ತಾ ಇದ್ದೀವಿ ಹೊರಗಡೆ. ಈ ಒಂದು PMC ಕನ್ನಡ ಚಾನಲ್ ಸೌಭಾಗ್ಯ ನನಗೆ ಕೊಟ್ಟಿರೋದು. ಎಲ್ಲೆಲ್ಲ ಮಾಸ್ತರ್ಗಳ ಹೋಗಿ ಅವ್ರ ಹತ್ರ ಹೋಗಿ ಒಂದು ಇಂಟರಾಕ್ಷನ್ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಬಹಳಷ್ಟು ಒಂದು ಮಠಾಧಿಪತಿಗಳಿಗಲ್ಲಿ ಹೋಗಿ ಅವ್ರ ಹತ್ರ ನಾನು ಪ್ರಶ್ನೆಗಳು ಹಾಕಿದಾಗ ಸರಿಯಾದ ಮಾರ್ಗನೇ ಇನ್ನು ಫಸ್ಟ್ ಆಫ್ ಆಲ್ ಸಿಗಲಿಲ್ಲ ಅವ್ರಿಗೆ. ಸ್ಟೆಪ್ ಹಾಕೋದೇ ಫಸ್ಟ್ ಸ್ಟೆಪ್ ರಾಂಗ್ ಸ್ಟೆಪ್ಪಲ್ಲಿ ಹಾಕಿದ್ದಾರೆ. ಅಂದರೆ ಯಾವುದು ರಾಂಗ್ ಅಂತ ಹೇಳ್ತಿಲ್ಲ ನಾನು, ಪ್ರತಿ ಒಂದರಲ್ಲಿ ಗುಡ್ಡು, ಬೆಟರು, ಬೆಸ್ಟ್ ಅನ್ನೋದಿದೆ. ಹೌದಾ? ಒಂದು ಕೆಲಸವನ್ನು ನಾವು ನಾರ್ಮಲ್ ಆಗಿ ಮಾಡ್ಬೋದು, ಇನ್ನೂ ಸ್ವಲ್ಪ ಬೆಟರ್ ಆಗಿ ಮಾಡ್ಬೋದು, ಅದೇ ಕೆಲಸವನ್ನು ಸೂಪರ್ ಆಗಿ ಮಾಡ್ಬೋದು, ನಾವು ಬೆಸ್ಟ್ ಆಗಿ ಮಾಡ್ಬೋದು. ಸೊ ಅಂತಹ ಈ ಆಧ್ಯಾತ್ಮಿಕ ಮಾರ್ಗಗಳಲ್ಲಿ, ಈ ಆಧ್ಯಾತ್ಮಿಕ ಸಾಧನಾ ಮಾರ್ಗಗಳಲ್ಲಿ, ಈ ಧ್ಯಾನ ಮಾರ್ಗಗಳಲ್ಲಿ ಬೆಸ್ಟ್ ಮಾರ್ಗ ಯಾವುದಾದ್ರೂ ಇದೆ ಅಂದರೆ ಅದು ಓನ್ಲಿ ಆನಾಪಾನಸತಿ ಧ್ಯಾನ ಮಾರ್ಗ. ಅದೇ ನಮಗೆ ಬ್ರಹ್ಮರ್ಷಿ ನೀಡಿರುವಂತಹ, PSSM ನೀಡಿರುವಂತಹ ಆನಾಪಾನಸತಿ ಧ್ಯಾನ ಮಾರ್ಗ. ಸೊ ಇಂತಹ ಒಂದು ಜ್ಞಾನವನ್ನು ನಾವು ಕೊಡ್ಲಿಕ್ಕೆ ಹೋಗಬೇಕು. ನಮಗೆ ಧ್ಯಾನ ಗೊತ್ತಲ್ಲ, ಅಟ್ಲೀಸ್ಟ್ ಧ್ಯಾನ ಹೇಳಲಿಕ್ಕೆ ಹೋಗೋಣ ನಾವು. ಇಲ್ಲ ಸರ್ ನಮ್ಮ ಧ್ಯಾನ ಹೇಳಲಿಕ್ಕಾಗಲ್ಲ, ನಮಗೆ ನಾನು ಹೇಳಿದರೆ ಅವ್ರು ಕೇಳಲ್ಲ. ಇವಾಗ ಒಂದು ಅಂಗುಲಿಮಾಲ ಅಂತ ವ್ಯಕ್ತಿ ಬುದ್ಧ ಹೇಳಿದಾಗ ಒಂದೇ ಮಾತಿಗೆ ಕೇಳಿದ್ರು, ಅವರು ಕೇಳಿ ಶಿಷ್ಯ ಆದರು. ಸೊ ನಾವು ಹೇಳಿದ್ರೆ ಇನ್ನೊಬ್ರು ಯಾಕೆ ಕೇಳ್ತಿಲ್ಲ ಅಂತ ಹೇಳಿದ್ರೆ, ಅಷ್ಟು ಶಕ್ತಿ ನಾವು ಬೆಳೆಸ್ಕೋಬೇಕು. ಸಾಧನೆ ಮಾಡೋಣ, ತ್ರಿಕರಣ ಶುದ್ಧಿಯಿಂದ ಬುಕ್ಸ್ ಎಲ್ಲ ಓದೋಣ, ಎಷ್ಟು ತಿಳ್ಕೊಂಡಿದ್ದೀವೋ ಅಷ್ಟು ಆಚರಣೆಯಲ್ಲಿ ಮಾಡ್ತಾ ಹೋಗೋಣ. ನಮ್ಮ ಜ್ಞಾನವನ್ನು ನಾವು ಬೆಳೆಸ್ಕೋಬೇಕು. ಇದು ಸರಿಯಾದ ದೃಕ್ಪಥ. ಯಾವಾಗ ಸರಿಯಾದ ದೃಕ್ಪಥದಲ್ಲಿ ನಾವು ಇರ್ತೀವೋ ಸರಿಯಾದ ಜೀವನ ವಿಧಾನದಲ್ಲಿ ನಾವು ಇರ್ತೀವಿ. ಇನ್ನು ಕೆಲವರು ಏನು ಹೇಳ್ತಾರೆ, ಜ್ಞಾನ ಪಡಿಬೇಕು, ಒಳ್ಳೆ ಚೆನ್ನಾಗಿ ಪುರೋಗತಿ ಹೊಂದಬೇಕು, ಆಧ್ಯಾತ್ಮಿಕತೆಯಲ್ಲಿ ಮುಂದಕ್ಕೆ ಹೋಗಬೇಕು ಅಂದರೆ ಅವ್ರಿಗೇನೋ ವಿದ್ಯಾಭ್ಯಾಸ ಇರಬೇಕು ಅಂತ ಹೇಳ್ತಾರೆ. ಸರ್ ನಮ್ಮ ಹತ್ರ ಏನೋ ಎಜುಕೇಷನ್ ಇಲ್ಲ ಸರ್, ನಮಗೇನು ಓದಿಲ್ಲ ಸರ್ ನಮಗೆ ಅಂತ ಹೇಳ್ತಾ ಇರ್ತಾರೆ. ಪತ್ರಿಜಿ ಒಂದೇ ಹೇಳ್ತಾರೆ, ನೀನು ಸರಿಯಾದ ಮನುಷ್ಯನಾಗಬೇಕು ಅಂದರೆ MBBSಗೆ, PhDಗೆ, ಡಿಗ್ರಿಗೆ, MSCಗಳಿಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಅವರು. ನೀನು ಸರಿಯಾದ ಮನುಷ್ಯನಾಗಬೇಕು ಅಂದರೆ ನಿನಗೆ ಬೇಕಾಗಿರೋದು ಸರಿಯಾದ ಆಹಾರ, ಸರಿಯಾದ ಯೋಚನೆ, ಸರಿಯಾದ ಮಾತು. ಈ ಸರಿಯಾದ ಆಹಾರಕ್ಕೆ, ಸರಿಯಾದ ಯೋಚನೆಗೆ, ಸರಿಯಾದ ಮಾತುಗಳಿಗೆ ನಿಮ್ಮ MBBSಗೆ, PhDಗೆ, ಇಂಜಿನಿಯರಿಂಗ್ಗೆ, ಸಂಸ್ಕೃತ ಪಂಡಿತಿಗೆ ಸಂಬಂಧನೇ ಇಲ್ಲ. ಸೊ ಧ್ಯಾನ ಇವತ್ತು ಮಾಡೋದು ನಾವು ನಾಳೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ಇವೆಲ್ಲ ಸರಿಯಲ್ಲದ ದೃಕ್ಪಥಗಳು. ಸೊ ಧ್ಯಾನ ಮಾಡ್ತಾ ಇದ್ದೀವಿ, ಎಷ್ಟೋ ಒಂದು ಕೆಲವ್ರು ಗೊತ್ತಾಗಿರುತ್ತೆ ಅವ್ರಿಗೆ ಧ್ಯಾನ ಹೇಳಬೇಕು, ಅವ್ರು ಬಹಳ ಒಂದು ದುಃಖದಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಬಟ್ ಆದರೂ ನಾವು ಹೇಳಲಿಕ್ಕೆ ಹೋಗಲ್ಲ, ಸ್ಟೆಪ್ ತೊಗೊಳ್ಳಲ್ಲ. ಅರೆ ನಾನು ಹೇಳಿದರೆ ಅವ್ರು ಏನಾದ್ರು ನಕ್ಕು ಬಿಡ್ತಾರೇನೋ. ಇದು ಸರಿಯಲ್ಲದ ದೃಕ್ಪಥ. ಪತ್ರಿಜಿಯವರು, ವಿವೇಕಾನಂದ, ರಾಮಕೃಷ್ಣ ಅಥವಾ ಸಾಯಿಬಾಬಾ ಅವರೆಲ್ಲ ದೊಡ್ಡ ಸ್ವಾಮೀಜಿಗಳು. ಹೌದಾ? ಆ ಥರ ಆಗಿದೆ ಜೀವನ. ನಾವು ಆ ಮಟ್ಟಕ್ಕೆ ಹೆಂಗೆ ಹೋಗ್ತೀವಿ ಸರ್ ನಾವು? ಇದು ಸರಿಯಲ್ಲದ ಜೀವನ, ಸರಿಯಲ್ಲದ ದೃಕ್ಪಥ ಇದು. ರಾಮ ಆಗಲಿ, ಕೃಷ್ಣ ಆಗಲಿ, ಬುದ್ಧ ಆಗಲಿ, ವೀರಪ್ಪನಾಗಲಿ, ಹಿಟ್ಲರ್ ಆಗಲಿ, ಎಲ್ಲರೂ ಆ ತಾಯಿ ಗರ್ಭದಿಂದ ಬಂದವರೇ. ಒಬ್ಬರು ಸಾಧನೆ ಮಾಡಿ ರಾಮ, ಕೃಷ್ಣ ಆಗಿದ್ದಾರೆ, ಇನ್ನೊಬ್ಬರು ಡಿಫರೆಂಟ್ ಡೈರೆಕ್ಷನಲ್ಲಿ ಸಾಧನೆ ಮಾಡಿ ಹಿಟ್ಲರು, ವೀರಪ್ಪನ ಆಗಿದ್ದಾರೆ. ಎಲ್ಲರೂ ತಾಯಿ ಗರ್ಭದಿಂದ ಬಂದವರೇ. ಯಾರು ಸಪರೇಟಾಗಿ ಒಂದು ವಿಶಿಷ್ಟ ವ್ಯಕ್ತಿ ಅಂತೂ ಯಾರೂ ಇಲ್ಲ. ಪ್ರತಿಯೊಬ್ಬರೂ ವಿಶಿಷ್ಟ ವ್ಯಕ್ತಿಗಳೇ ಭೂಮಿ ಮೇಲೆ ಇರೋರು. ಸೊ ಇವು ಸರಿಯಲ್ಲದ ದೃಕ್ಪಥಗಳು.
ಇವಾಗ ವಿವೇಕಾನಂದರು ಆ ಸ್ಥಿತಿಗೆ ಹೋಗಿದ್ದಾರೆ ಅಂದರೆ, ರಾಮಕೃಷ್ಣ ಪರಮಹಂಸರ ಆ ಸ್ಥಿತಿಗೆ ಹೋಗಿದ್ದಾರೆ ಅಂದರೆ, ಒಬ್ಬ ಬುದ್ಧರು ಆ ಸ್ಥಿತಿಗೆ ಹೋಗಿದ್ದಾರೆ ಅಂದರೆ ನಾವು ಯಾಕೆ ಹೋಗಬಾರ್ದು? ಅವರಲ್ಲಿ ಏನಿದೆ ನನ್ನಲ್ಲೂ ಅದೇ ಇದೆ, ಅವರಲ್ಲಿ ಎಷ್ಟು ಶಕ್ತಿ ಇದೆ ನನ್ನಲ್ಲೂ ಅಷ್ಟು ಶಕ್ತಿ ಇದೆ ಅಂತಹ ಒಂದು ದೃಢ ವಿಶ್ವಾಸವನ್ನು ತಗೊಂಡು ನಾನು ಸಾಧನೆ ಮಾಡಿದಾಗ ನಾನು ಬುದ್ಧತ್ವವನ್ನು ಪಡಿಬಹುದು, ನಾನು ಆ ಮಟ್ಟಕ್ಕೆ ಹೋಗಬಹುದು ಅನ್ನುವುದು ಸರಿಯಾದ ದೃಕ್ಪಥ. ಅಂತಹ ಒಂದು ಸರಿಯಾದ ದೃಕ್ಪಥವನ್ನು ನಾವು ತಗೊಂಡು ಆ ಒಂದು ಕಡೆಗೆ ಜೀವನವನ್ನು ಸಾಗಿಸಬೇಕು ನಾವು. ಇವಾಗ ಹಿಟ್ಲರ್ ಆಗಲಿ ವೀರಪ್ಪನಾಗಲಿ ಚಿಕ್ಕ ಮಗು ಇದ್ದಾಗ ಅವರು ಕೆಟ್ಟವರಲ್ಲ. ಅವರು ತಂದೆ ತಾಯಿ ಅಪ್ಟು ಕೆಲವು ವಯಸ್ಸು ಬರೋವರೆಗೆ ಸರಿಯಾಗಿ ಬೆಳೆಸಿರ್ತಾರೆ. ಆದರೆ ಅವನಿಗೆ ಬುದ್ಧಿ ಬಂದಾಗ ಮೀಸೆ ಬಂದಾಗ ಗಡ್ಡ ಬಂದಾಗ ಅವನು ಸರಿಯಾಗಿ ಬೆಳೆಸ್ಕೊಂಡಿಲ್ಲ ಅಂದರೆ ವೀರಪ್ಪನ್ ಹಿಟ್ಲರ್ ಇದೇ ಥರ ಆಗ್ತಾರೆ. ಸೊ ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರು ಅನ್ನೋದು ಸರಿಯಾದ ದೃಕ್ಪಥ. ನನ್ನ ವೈಫಿಂದ ನನಗೆ ಹಿಂಗಾಯಿತು, ನನ್ನ ಹಸ್ಬೆಂಡಿಂದ ನನಗೆ ಹಿಂಗಾಯಿತು, ನಮ್ಮ ಮಕ್ಕಳಿಂದ ನನಗೆ ಹಿಂಗಾಯಿತು, ನಮ್ಮ ಬಂಧು ಬಳಗಗಳಿಂದ ನನಗೆ ಹಿಂಗಾಯಿತು, ಕಂಪ್ಲೇಂಟ್ಸ್ ಮಾಡ್ತಾ ಇರ್ತೀವಿ ನಾವು ಯಾವತ್ತು. ಇದು ಸರಿಯಲ್ಲದ ದೃಕ್ಪಥಗಳು. ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರು ಅನ್ನೋದು ಎ ಗ್ರೇಟ್ 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 ಸ್ಪಿರಿಚುವಲ್ ಟ್ರೂತ್. ನಾವು ನಂಬಲಿ ಬಿಡಲಿ, ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರು. ಇದು ಸರಿ ಆದ ದೃಕ್ಪಥ. ಇಂತಹ ಒಂದು ದೃಕ್ಪಥಗಳು ನಮಗಿದೆಯೇ ಇಲ್ಲ ಅನ್ನೋದು ನಾವು ಟೆಸ್ಟ್ ಮಾಡ್ಕೊತಿರ್ಬೇಕು. ಫಸ್ಟ್ ಪಾಯಿಂಟ್ ಈಸ್ ಸರಿಯಾದ ದೃಕ್ಪಥಗಳು. ಯಾವಾಗ ಸರಿಯಾದ ದೃಕ್ಪಥಗಳು ನಮಗಿರುತ್ತೋ ಸರಿಯಾದ ಒಂದು ಜೀವನದಲ್ಲಿ ನಾವು ಇರ್ತೀವಿ ಮಾಸ್ತರ್ಸ್. ನೆಕ್ಸ್ಟು ಸರಿಯಾದ ಕೋರಿಕೆಗಳು. ಎಷ್ಟು ಬೇಕು ನಮಗೆ ಅನ್ನೋದು ಗೊತ್ತೇ ಇಲ್ಲ. ಸಾಯೋವರೆಗೂ ದುಡಿತಾನೆ ಇರ್ತೀವಿ ನಾವು. ನಮ್ಮನ್ನು ನಾವು ಮರೆತೋಗಿ, ಕರೆಕ್ಟೇ, ತಪ್ಪಂತ ಹೇಳಲ್ಲ, ದುಡಿಯೋದು ನಮ್ಮ ಕುಟುಂಬ ಧರ್ಮ ಏನಿದೆ ಅದನ್ನೆಲ್ಲ ನಾವು ಮಾಡಬೇಕು. ಬಟ್ ಎಷ್ಟು ಮಾಡಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ಇದು ಕೆಲವರು ಕೆಲಸ ಮಾಡಲಿಕ್ಕೆ ಅವ್ರು ಇಷ್ಟಪಡಲ್ಲ. ಹಾಯಾಗಿ ನನ್ನ ಮನೇಲಿ ತಿಂದು ಕೂಡಬೇಕು, ನನಗೋಸ್ಕರ ನೀನು ದುಡಿಬೇಕು, ನನಗೋಸ್ಕರ ನೀನು ಕೆಲಸ ಮಾಡು, ನಾನು ಹಾಯಾಗಿ ತಿಂದು ಮರಗ್ತೀನಿ ಅನ್ನೋರು ಕೆಲವರು ಇದ್ದಾರೆ. ಕುಡಿತಾನೆ ಇರ್ತಾರೆ, ಮನೇಲಿ ಬಿತ್ಕೊಂಡಿರ್ತಾರೆ. ಇದು ಸರಿ ಅಲ್ಲದ ಕೋರಿಕೆ. ಸರಿಯಾದ ಕೋರಿಕೆಗಳನ್ನೋದು ಇರಬೇಕು ನಮಗೆ. ಎಷ್ಟು ಬಯಸಬೇಕು ನಾವು, ಎಷ್ಟು ಎಕ್ಸ್ಪೆಕ್ಟ್ ಮಾಡಬೇಕು ಯಾರಿಂದ. ಎಕ್ಸ್ಪೆಕ್ಟ್ ಮಾಡಿರೋದು ಬಂದಿಲ್ಲ ಅಂದರೆ ನಾವು ಸಿಟ್ಟಾಗ್ತೀನಾ ಅಥವಾ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ತೀನಾ ಅನ್ನೋದು ನಾವು ಚೆಕ್ ಮಾಡ್ಕೊತಾ ಇರಬೇಕು. ಸರಿಯಾದ ಕೋರಿಕೆಗಳು. ಈ ಸರಿಯಲ್ಲದ ಕೋರಿಕೆಗಳು ನಮಗಿದ್ದಾಗ ದುಃಖ ಬರುತ್ತೆ ನಮ್ಮ ಜೀವನದಲ್ಲಿ. ಎಷ್ಟೋ ಒಂದು ಪ್ರಾಬ್ಲಮ್ಸ್ ಬರುತ್ತೆ, ಅತಿ ಅನ್ನೋದು ಬರುತ್ತೆ. ಯಾವಾಗ ನಾವು ಮಿತಿಯಲ್ಲಿದ್ದಾಗ ನಮಗೆ ಯಾವುದು ದುಃಖ ಅನ್ನೋದು ಬರಲ್ಲ. ಅದಕ್ಕೆ ಬುದ್ಧರು ಏನು ಹೇಳ್ತಾರೆ, ಬಿ ಇನ್ ದ ಮಿಡಿಲ್ ಪಾತ್ ಅಂತ ಹೇಳ್ತಾರೆ. ಮಧ್ಯ ಮಾರ್ಗದಲ್ಲಿರಬೇಕು. ಯಾವುದು ಅತಿ ಮಾಡಬೇಡ, ಯಾವುದು ಕಡಿಮೆನೂ ಮಾಡಬೇಡನೆ, ಮಿತಿಯಲ್ಲಿರಪ್ಪ, ಸರಿಯಾದ ಒಂದು ಮಿತಿಯಲ್ಲಿರು, ಮಧ್ಯ ಮಾರ್ಗದಲ್ಲಿರು ಅಂತ. ಸೊ ಆ ಒಂದು ಮಧ್ಯ ಮಾರ್ಗದಲ್ಲಿದ್ದಾಗ ಕೋರಿಕೆಗಳನ್ನು ನಾವು ಎಷ್ಟು ಇಡಬೇಕು, ಎಷ್ಟು ಆಕ್ಸೆಪ್ಟ್ ಮಾಡಬೇಕು, ಎಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ನಮಗೆ ಸರಿಯಾದ ಒಂದು ಜ್ಞಾನ ಇದ್ದಾಗ ನಾವು ಆ ಒಂದು ಮಧ್ಯ ಮಾರ್ಗದಲ್ಲಿರ್ತೇವೆ. ಸೊ ನಮಗೊಂದು ಎಕ್ಸಾಂಪಲ್, ರಾವಣಾಸುರನ ಎಕ್ಸಾಂಪಲ್ ನಾವು ತಗೋಬಹುದು. ಪತ್ರಿಜಿ ಅವರೇ ಅಂತ ಹೇಳ್ತಾರೆ. ಇವಾಗ ರಾವಣಾಸುರ ಏನು ಮಾಡ್ದ, ಲಂಕೆ ಇದೆ, ಆ ಲಂಕೆಯಲ್ಲಿ ಎಷ್ಟೋ ಜನ ಸ್ತ್ರೀಯರು ಅವರಿಗೆ ಸೇವೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ರಾವಣಾಸುರರಿಗೆ. ಬಟ್ ರಾವಣ ಏನು ಮಾಡ್ತಾನೆ, ಅವನಿಷ್ಟ ಇಲ್ಲದಂತಹ ಒಂದು ಸ್ತ್ರೀ ಸೀತೆಯ ಮೇಲೆ ಆಸೆ ಪಡ್ತಾನೆ. ಸೊ ಲಂಕೆಯಲ್ಲಿ ಮಂಡೋದರಿ ಹೇಳ್ತಾರೆ ರಾವಣನಿಗೆ, ಅಲ್ಲ ಸ್ವಾಮೀಜಿ, ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ, ನಿಮ್ಮ ಸೇವೆ ಮಾಡಲು ನಮ್ಮ ಭಾಗ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ, ನಿಮ್ಮ ಸೇವೆ ಮಾಡ್ತಾ ಇದ್ದೀವಲ್ಲ ನಾವು, ನೀವಂದರೆ ಇಷ್ಟ ಇಲ್ಲ ಅಂತಹ ಒಂದು ಸ್ತ್ರೀಯ ಮೇಲೆ ಯಾಕೆ ನೀವು ಆಸೆ ಪಡ್ತೀರಾ ಅಂತ ಹೇಳಿದಾಗ ರಾವಣ ಕೇಳಲ್ಲ. ಕೊನೆಗೆ ಏನಾಯಿತು ಗೊತ್ತು ನಮಗೆ. ಇದು ಸರಿಯಲ್ಲದ ಕೋರಿಕೆಗಳು. ಅದಕ್ಕೆ ಸರಿಯಾದ ಕೋರಿಕೆಗಳನ್ನೋದು ಇರಬೇಕು. ದಟ್ ಈಸ್ ಸೆಕೆಂಡ್ ಪಾಯಿಂಟ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.